ಮಾಯಾದೇವಿಯು ತನ್ನ ತಂದೆಗೆ ಹೇಳಿ ಅಲ್ಲಮ ಪ್ರಭುವಿಗೆ ಒಂದು ಇಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಮಠ ಇವತ್ತಿನ ದಿನ ಹೊಳೆಯ ಮಠ ಆಗಿ ಕಂಗೊಳಿಸ್ತಾ ಇದೆ. ಈ ಮಠದಲ್ಲಿ ಕೂಡ ನಾವು ವಾಸ್ತವ್ಯ ಮಾಡಿ ಇನ್ನು ಅಕ್ಕಮಹಾದೇವಿಯ ಜನ್ಮಸ್ಥಳವಾಗಿರ್ತಕ್ಕಂಥ ಉಡುತಡಿಗೆ ಹೋಗಲು ನಮ್ಮ ಎಲ್ಲ ಬಸವ ಭೂಮಿ ಯಾತ್ರಾರ್ಥಿಗಳ ವಾಹನಗಳು ತಯಾರಾಗಿ ನಿಂತಿವೆ. ಬನ್ನಿ ಅಕ್ಕಮಹಾದೇವಿಯ ಜನ್ಮಸ್ಥಳವಾಗಿರ್ತಕ್ಕಂಥ ಉಡುತಡಿಗೆ ಹೋಗೋಣ. ಬನ್ನಿ ಆತ್ಮರಿ, ನಾವು ಅಕ್ಕಮಹಾದೇವಿಯ ಜನ್ಮಸ್ಥಳವಾಗಿರ್ತಕ್ಕಂಥ ಉಡುತಡಿಗೆ ಆಗಮಿಸಿದ್ದೇವೆ. ಇಲ್ಲಿ ಕನ್ನಡ ಸಾಹಿತ್ಯ ಭವನ ಮಾಜಿ ಸಚಿವರಾಗಿರ್ತಕ್ಕಂಥ ಲೀಲಾದೇವಿ ಆರ್ ಪ್ರಸಾದ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರ ಅನುದಾನದಲ್ಲಿ ನಿರ್ಮಿಸಿರ್ತಕ್ಕಂಥ ಸಭಾಭವನ. ಅಕ್ಕಮಹಾದೇವಿ ಈ ನೆಲದಲ್ಲಿ ಹುಟ್ಟಿದಂಥ ಇದು ಉಡುಗಣಿ, ಉಡುತಡಿ ಎರಡೂ ಕರೀತಾರೆ ಇದಕ್ಕೆ. ಆದರೆ ಇಲ್ಲಿ ಜನಕ್ಕೆ ಉಡುತಡಿ ಅಂದ್ರೆ ಬೇಗ ಹೇಳೋದಿಲ್ಲ, ಉಡುಗಣಿ ಅಂದರೆ ಹೇಳ್ತಾರೆ. ಕೌಶಿಕ ರಾಜನ ಅರಮನೆಯ ಇದೆಲ್ಲ ಆವರಣ. ಈಗೆಲ್ಲ ಅದ್ರದ್ದು ಏನೇನು ಪಳಿವಳಿಕೆಗಳು ಏನೂ ಇಲ್ಲ. ಇದನ್ನು ಈಗ ಪೂಜ್ಯ ಲೀಲಾದೇವಿ ಆರ್ ಪ್ರಸಾದ್ ಅವರು ನಮ್ಮ ಭಾಗದ ಅಥಣಿ ಮತಕ್ಷೇತ್ರದ ವಿಧಾನಸಭೆಯ ಸದಸ್ಯರಾಗಿದ್ದರು. ಅಷ್ಟೇ ಅಲ್ಲ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಕೂಡ, ಆಮೇಲೆ ಸಾಂಸ್ಕೃತಿಕ ಇಲಾಖೆಯ ಸಚಿವೆಯಾಗಿ ಕೂಡ ಅವರು ಸೇವೆಯನ್ನು ಮಾಡಿದಂಥವರು. ಅವರು ಇದರ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಪಣತೊಟ್ಟು ಸರ್ಕಾರದೊಂದಿಗೆ ಅವರು ಸಂವಹನ ಮಾಡಿ ಅನುದಾನವನ್ನು ಪಡೆದು ಇಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇನ್ನೂ ಆಗಬೇಕಾದದ್ದು ಭಾಳ ಅದ. ಈಗೆಲ್ಲ ಸುತ್ತಲೂ ದೋಣಿ ವಿಹಾರಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಇನ್ನೂ ಅದು ತಯಾರಾಗಿಲ್ಲ. ಇದು ಸುತ್ತಲೆಲ್ಲ ಬೇರೆ ಬೇರೆ ಮಂಟಪಗಳನ್ನು ಮಾಡಿ ಎಲ್ಲ ಶರಣರ ವಿಗ್ರಹಗಳನ್ನು ಅಲ್ಲಿ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ. ಅದನ್ನು ದೋಣಿಯೊಳಗೆ ಕುಂತ್ಕೊಂಡ ನೋಡೋದೆಲ್ಲರೂ ಅದು ಒಂದು ವಿಹಾರ ಸ್ಥಳ ಆಗಬೇಕು ಅನ್ನೋ ಸಲುವಾಗಿ ಇದನ್ನೆಲ್ಲ ಪ್ರಯತ್ನಪಟ್ಟ ಮಾಡಕತ್ಯಾರ. ಅವರ ಈ ಪ್ರಯತ್ನಕ್ಕೆ ನಾವು ನೀವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ನಾವು ಅಭಿನಂದಿಸಬೇಕು. ಯಾಕಂದರೆ ನಮ್ಮ ಶರಣರ ಸ್ಮಾರಕಗಳು ಎಲ್ಲನೂ ಸರ್ಕಾರ ಮಾಡಂದ್ರೆ ಆಗೋದಿಲ್ಲ. ಅದಕ್ಕೆ ಇಂಥ ಸಮಾಜ ಕಾರ್ಯಕರ್ತರು ಒಬ್ಬರು ಬೇಕಾಕಾರ. ಅದನ್ನು ಇಲ್ಲಿ ಲೀಲಾವತಿ ಆರ್ ಪ್ರಸಾದ್ ಅವರು ಮಾಡಿದ್ದಾರೆ. ಭಾಳ ನೋಡ್ಯಾರಿ ನೀವನ್ನು ಆಳ ಎತ್ತರವಾಗಿರೋ ಸಾರಿ 100ಕ್ಕಿಂತಲೂ ಹೆಚ್ಚಿನ ಅಡಿ ಎತ್ತರವಾಗಿರುವಂಥ ಅಕ್ಕಮಹಾದೇವಿ ಮೂರ್ತಿಯನ್ನು ನೀವೆಲ್ಲ ಈಗ ನೋಡಿರಿ. ಅಲ್ಲಿ ಹೋಗಿ ಬರೋಣ, ಅಲ್ಲಿ ಹೋಗೋಣ. ಸಮೀಪದಿಂದ ನೀವು ಅಲ್ಲಿ ನಿಂತ್ಕೊಂಡು ಫೋಟೋಗ್ರಾಫಿ ಅದು ಕೂಡ ಮಾಡ್ಕೊಳ್ಬೋದು. ಅದಕ್ಕಾಗಿ ಬಹಳ ಸಮಯವನ್ನು ಕೂಡ ನಿಗದಿ ಮಾಡುವಂಗಿಲ್ಲ. ಯಾಕಂದರೆ ನಾವಿನ್ನೂ ಕ್ರಮಿಸಬೇಕಾದ ಹಾದಿ ದೂರದ. ಇದನ್ನು ನೋಡಿಕೊಂಡು ನಾವು ಬಳ್ಳಿಗಾವಿ ಹೋಗೋದು, ಬಳ್ಳಿಗಾವಿಯಿಂದ ಅನಿಮಿಷ ಎಲ್ಲ ಸಮೀಪದಾವ, ಎಲ್ಲ ಇನ್ನೇನು ತೊಂದರೆ ಏನಿಲ್ಲ. ಅನಿಮಿಷಾರಣ್ಯದಿಂದ ನಾವು ಹಿರೇಜಂಬರದಿಂದ ಮಧ್ಯಾಹ್ನ ಪ್ರಸಾದಕ್ಕೆ ಮುತ್ತಿಗೆಗೆ ಹೋಗೋದು. ಸುಮಾರು 1-1.5 ಗಂಟೆಗೆ ನಾವು ಅಲ್ಲಿ ಇದ್ದೀವಿ ಅಂದರೆ ನಮ್ಮದೆಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತದೆ. ಅದನ್ನಲ್ಲಿ ಪ್ರಸಾದ ಮಾಡಿಕೊಂಡು ನಾವು ನೇರವಾಗಿ ಉಳ್ವಿಗೆ ಹೋಗೋದು. ಉಳ್ವಿಗೆ
ಹೋಗಲಿಕ್ಕೆ ಬಹುತೇಕ 2 ಹಾದಿಗಳದಾವು. ನಾವು ಹೋಗೋದ್ರೊಳಗಾಗಿ ಒಂದು ಹಾದಿ ಬಂದಾಗಿರ್ತದೆ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ವೈಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ, ತ್ರಿಕುಲ ಮುಕುಟಮಣಿ ದೇವಿ ಅಪೂರ್ವ ಅನುಭಾವಿ, ಚನ್ನ ಮಲ್ಲಿಕಾರ್ಜುನಯ್ಯನ ಕಂದ ದೇವಿ, ಚನ್ನ ಮಲ್ಲಿಕಾರ್ಜುನಯ್ಯನ ಕದಳಿ ಕಂಡ ದೇವಿ. ಕದಳಿಯ ವನದಲ್ಲಿ ಭವಹರನ ಕಂಡೇನು, ಕದಳಿಯ ಬನದಲ್ಲಿ ಭವಹರನ ಕಂಡೇನು, ಭವಗೆದ್ದ ಬಂದ ಮಗಳೇ ಎಂದು. ವೀರವೈರಾಗ್ಯನಿ ಅಕ್ಕ ಮಹಾದೇವಿಯ ಜನ್ಮಸ್ಥಳವಾಗಿರ್ತಕ್ಕಂಥ ಉಡುತಡಿಯಲ್ಲಿ ಭವ್ಯವಾಗಿರ್ತಕ್ಕಂಥ ಒಂದು 100 ಅಡಿಗಳ ಅಕ್ಕ ಮಹಾದೇವಿಯ ಒಂದು ಮೂರ್ತಿಯನ್ನು ನಿರ್ಮಿಸಿದ್ದಾರೆ. ಸುತ್ತಲೂ ಕೂಡ ಸಾಕಷ್ಟು ವೀಕ್ಷಣೆಗಾಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಜೊತೆಗೆ ಸುತ್ತಲೂ ಒಂದು ವಾಯುವಿಹಾರದ ಮುಖಾಂತರ ಈ ಅಕ್ಕ ಮಹಾದೇವಿಯ ಉಡುತಡಿಯ ಕ್ಷೇತ್ರವನ್ನು ವೀಕ್ಷಣೆಗೆ ಲೀಲಾದೇವಿ ಆರ್ ಪ್ರಸಾದ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾಗ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ನಂತರ ನಡೆದಂಥ ಅಭಿವೃದ್ಧಿ ಕಾರ್ಯಗಳು, ವಾಯುವಿಹಾರದ ಮುಖಾಂತರ ಶರಣರ ಒಂದು ದರ್ಶನವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ. ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ನೀವು ಕಾಣಿರೆ ನೀವು ಕಾಣಿರೆ, ಗಿರಿಗಂವರದ ಒಳಗಾಡುವ ನವಿಲುಗಳಿರೆ ನೀವು ಕಾಣಿರೆ ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳೇ ನೀವು ಕಾಣಿರೆ ನೀವು ಕಾಣಿರೆ, ಕೊಳದೊಳಗಾಡುವ ಹಂಸಗಳಿರೆ ನೀವು ಕಾಣಿರೆ ನೀವು ಕಾಣಿರೆ ಎಂದು ವೀರವೈರಾಗ್ಯನಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನನ ಸೇರುವ ಬಯಕೆಯಿಂದ ವೀರವೈರಾಗ್ಯನಿಯಾಗಿ ಮಲ್ಲಿಕಾರ್ಜುನ ದೇವನೇ ತನ್ನ ಪತಿಯೆಂದು ಮನದಾಳದಲ್ಲಿ ಆ ಚನ್ನಮಲ್ಲಿಕಾರ್ಜುನ ಧ್ಯಾನದಲ್ಲಿ ಕಳೆಯುತ್ತಿರ್ತಕ್ಕಂಥ ಅಕ್ಕ ಮಹಾದೇವಿಯ ಜನ್ಮಸ್ಥಳವಾಗಿರ್ತಕ್ಕಂಥ ಉಡುತಡಿಯಲ್ಲಿ ನಾವು ಇವತ್ತು ಬಸವ ಭೂಮಿಯ ಯಾತ್ರಾರ್ಥಿಗಳು ಇಲ್ಲಿ ಬಂದು ಈ ಪುಣ್ಯಕ್ಷೇತ್ರದ ದರ್ಶನವನ್ನು, ತಾಯಿ ಅಕ್ಕ ಮಹಾದೇವಿಯ ಒಂದು ಭವ್ಯವಾಗಿರತಕ್ಕಂಥ ದಿವ್ಯವಾಗಿರತಕ್ಕಂಥ ಸುಮಾರು ಒಂದು 100 ಅಡಿಗಳ ಎತ್ತರದಲ್ಲಿ ಎತ್ತರವಾಗಿ ನಿರ್ಮಿಸಿರ್ತಕ್ಕಂಥ ಈ ಅಕ್ಕ ಮಹಾದೇವಿಯ ಮೂರ್ತಿಯ ಮುಂಭಾಗದಲ್ಲಿ ನಮ್ಮೆಲ್ಲ ಬಸವ ಭೂಮಿಯ ಯಾತ್ರಾರ್ಥಿಗಳು ಆಗಮಿಸಿ ಆ ವೀರವೈರಾಗ್ಯನಿ ಅಕ್ಕ ಮಹಾದೇವಿಯ ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ನಮಸ್ಕಾರ ಆತ್ಮೀಯರೇ, ಇವತ್ತಿನ ದಿನ ನಾವು ಅಕ್ಕ ಮಹಾದೇವಿಯ ಹುಟ್ಟೂರಾಗಿರ್ತಕ್ಕಂಥ ಉಡುತಡಿ ಗ್ರಾಮದಲ್ಲಿ ಬಂದಿದ್ದೇವೆ. ಈ ಉಡುತಡಿಯ ಗ್ರಾಮದಲ್ಲಿ
ಅಕ್ಕಮಹಾದೇವಿಯ ಒಂದು 100 ಅಡಿಯ ಒಂದು ಭವ್ಯವಾಗಿರ್ತಕ್ಕಂಥ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಇದು ಕರ್ನಾಟಕದಲ್ಲೇ ಪ್ರಥಮ ಹಾಗೂ ಅತಿ ಎತ್ತರದ ಅಕ್ಕಮಹಾದೇವಿಯ ಮೂರ್ತಿ ಇದೆ. ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಮೂರ್ತಿಯನ್ನು ವಿಶೇಷವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಲೀಲಾದೇವಿ ಆರ್ ಪ್ರಸಾದ್ ಅವರು ಕಾಳಜಿಯನ್ನು ತೆಗೆದುಕೊಂಡು ಮಾಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ಸರ್ಕಾರಗಳು ಮತ್ತು ಬೇರೆ ಬೇರೆ ವ್ಯಕ್ತಿಗಳ ಸಹಕಾರವೂ ಕೂಡ ಆಗಿರಬಹುದು. ಈ ಒಂದು ಅಕ್ಕಮಹಾದೇವಿಯ ದೇವಸ್ಥಾನ ಮತ್ತು ಈ ಮೂರ್ತಿಯ ಸುತ್ತಮುತ್ತಲೂ ಕೂಡ ಸಾಕಷ್ಟು ಬಸವಣ್ಣ, ಚೆನ್ನಬಸವಣ್ಣ ಹಾಗೂ ಅಕ್ಕಮಹಾದೇವಿ, ಅಲ್ಲಮಪ್ರಭು ಎಲ್ಲ ಶರಣರ ಒಂದು ಮೂರ್ತಿಗಳನ್ನು ಕೂಡ ನಿಲ್ಲಿಸಿದ್ದಾರೆ. ವಿಶೇಷವಾಗಿ ವಾಯುವಿಹಾರದ ಮಾರ್ಗವನ್ನು ಕೂಡ ಒಂದು ವಾಯುವಿಹಾರಕ್ಕಾಗಿ ನಿರ್ಮಾಣದ ಹಂತದಲ್ಲಿದೆ. ಇನ್ನೂ ಬಹುಶಃ ಪ್ರಾರಂಭ ಆಗಿರಲಿಕ್ಕಿಲ್ಲ. ಅಂಥ ಒಂದು ವಾಯುವಿಹಾರದ ಮುಖಾಂತರ ಈ ಎಲ್ಲ ಶರಣರ ಒಂದು ಮೂರ್ತಿಗಳನ್ನು ನೋಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಇನ್ನೂ ಪ್ರಾರಂಭದ ಹಂತದಲ್ಲಿದೆ. ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದರೂ ಕೂಡ ಇನ್ನೂ ಪೂರ್ಣವಾಗಿರ್ತಕ್ಕಂಥ ಕಾರ್ಯ ಆಗಿಲ್ಲ. ಪೂರ್ಣ ಆದಷ್ಟು ಬೇಗನೆ ಆಗಿ ಒಂದು ಪ್ರೇಕ್ಷಕರಿಗೆ, ಯಾತ್ರಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಡೋಣ. ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಒಂದು ಪ್ರೇಕ್ಷಕರಿಗಾಗಿ ಈ ಸ್ಥಾನವನ್ನು, ಈ ಕ್ಷೇತ್ರವನ್ನು ನೋಡಲಿಕ್ಕೆ ಮಾಡಿದ್ದಾರೆ. ಒಂದು ಕಾಲ್ನಡಿಗೆ ಮುಖಾಂತರ ಹೋಗಲು ವಾಕಿಂಗ್ ಟ್ರ್ಯಾಕ್, ಇನ್ನೊಂದು ವಾಯುವಿಹಾರದ ಮುಖಾಂತರ ಹೋಗಲಿಕ್ಕೆ ಒಂದು ಮಾರ್ಗ, ಇನ್ನೊಂದು ಗವಿಯಲ್ಲಿ ಕೂಡ ಅವು ಕೂಡ ಈಗ ನಿರ್ಮಾಣದ ಹಂತದಲ್ಲಿವೆ. ಅವು ಸಾಕಷ್ಟು ಉದ್ದವಾಗಿರ್ತಕ್ಕಂಥ ಗವಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಎಲ್ಲವೂ ಪೂರ್ಣಗೊಂಡ ನಂತರ ಮತ್ತೆ ನಾವು ಈ ಒಂದು ಕ್ಷೇತ್ರವನ್ನು ವೀಕ್ಷಿಸೋಣ. ಈ ಅಕ್ಕಮಹಾದೇವಿಯ ಗವಿ ಒಳಗಡೆ ಹೋಗುವ ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ಈ ಗವಿಯ ಮಾರ್ಗ ಇನ್ನೂ ಪ್ರಾರಂಭ ಆಗಿಲ್ಲ. ಈ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ತೆಂಗಿನ ಮರ, ಅಡಕೆ ಮರ, ಬಾಳೆ ಮರ ಹಾಗೂ ಎಲ್ಲಿ ನೋಡಿದಲ್ಲಿ ಹಳ್ಳ ಕೊಳ್ಳಗಳು ಸಾಕಷ್ಟು ಇರುವುದರಿಂದ ಅಕ್ಕಮಹಾದೇವಿ ಆ ರೀತಿಯಾಗಿರ್ತಕ್ಕಂಥ ಅಳಿಸಂಕುಳವೇ, ಮಾಮರವೇ, ಕೋಗಿಲೆಗಳೇ, ಹಂಸಗಳಿರ, ನವಿಲುಗಳಿರ, ಕೊಳ್ಳದೊಳಗಾಡುವ ಹಂಸಗಳಿರ ಅಂತಕ್ಕಂಥ ವಚನವನ್ನು ಬರೆದಿರಬೇಕು. ಇಂಥ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೊರೆತೆರೆಗಳಿಗೆ ಅಂಜಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಯಾವ ರೀತಿಯಾಗಿ ಈ ನರ ಜನ್ಮವನ್ನು ಹೊತ್ತು ಬಂದ ಮನುಷ್ಯ ಈ ಒಂದು ಪರಿಸರದಲ್ಲಿ ಬದುಕಬೇಕು ಎನ್ನುವುದನ್ನು ಈ ಜಗನ್ಮಾತೆ ಅಕ್ಕಮಹಾದೇವಿ, ವೀರವೈರಾಗ್ಯಿನಿ ಮಾತಾ ಅಕ್ಕಮಹಾದೇವಿಯವರು ತಮ್ಮ ವಚನದಲ್ಲಿ ನಿರೂಪಿಸಿದ್ದಾರೆ. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಮೋ ನಮೋ ನಮೋ. ಅಕ್ಕಮಹಾದೇವಿಯ ಗವಿಯನ್ನು ಈಗ ಓಪನ್ ಮಾಡಿದ್ದಾರೆ. ನಮ್ಮೆಲ್ಲ ಯಾತ್ರಾರ್ಥಿಗಳು ಅತ್ಯಂತ ಖುಷಿಯಿಂದ ಅಕ್ಕಮಹಾದೇವಿಯ ಈ ಒಂದು ಗವಿಯ ವೀಕ್ಷಣೆಗೆ ತೆರಳ್ತಾ ಇದ್ದಾರೆ. ಅಕ್ಕಮಹಾದೇವಿ ಅನುಭವ ಮಂಟಪ ಇದು ಒಳಗೆ ರೆಡಿ ಆಗ್ತಾ ಇದೆ. ಇದ್ರೊಳಗೆ ಮಾಡ್ತಿದ್ದಾರೆ. ಬನ್ನಿ. ಈಗ ನಾವು ಅಕ್ಕಮಹಾದೇವಿಯ ಗವಿ ಒಳಗಡೆ ಇರ್ತಕ್ಕಂಥ ಒಂದು ಅನುಭವ ಮಂಟಪವನ್ನು ನೋಡ್ಲಿಕ್ಕೆ ಹೊಂಟಿದ್ದೇವೆ. ಇಲ್ಲಿ ಒಂದು ಈ ಬಾಗಿಲದ ಪ್ರಥಮದಲ್ಲಿ
ಕೌಶಿಕ ರಾಜ ಅಕ್ಕಮಹಾದೇವಿಯ ತಂದೆ ತಾಯಿಗಳಾಗಿರ್ತಕ್ಕಂಥ ಕೌಶಿಕ ರಾಜ ಅಕ್ಕಮಹಾದೇವಿಯ ತಂದೆ ತಾಯಿಗಳಿಗೆ ತಮ್ಮ ಮಗಳನ್ನು ಕೊಡಬೇಕಂತಕ್ಕಂಥ ಒಂದು ಆಜ್ಞೆಯನ್ನು ಅಥವಾ ಬೇಡಿಕೆಯನ್ನು ಸಲ್ಲಿಸುವಂಥ ಒಂದು ಸನ್ನಿವೇಶವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಬನ್ನಿ, ಗವಿ ಬಹಳಷ್ಟು ಒಂದು ದೂರದವರೆಗೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ. ಮೊಬೈಲ್ ಟಾರ್ಚ್ ಮುಖಾಂತರ ಬೆಳಕನ್ನು ಮಾಡಿಕೊಂಡು ಈ ಗವಿಯಲ್ಲಿ ಹೊರಟಿದ್ದೇವೆ. ಗವಿಯ ಪಕ್ಕದಲ್ಲಿ ಅಲ್ಲಲ್ಲಿ ಹಲವು ಅಕ್ಕಮಹಾದೇವಿಯ ಜೀವನದ ಸನ್ನಿವೇಶಗಳನ್ನು ಸೂಚಿಸುವಂಥ ಒಂದು ಮೂರ್ತಿಗಳನ್ನು ನಿಲ್ಲಿಸಿದ್ದಾರೆ. ಅಕ್ಕಮಹಾದೇವಿಯ ಜನನವಾದ ಒಂದು ಸನ್ನಿವೇಶವನ್ನು ಈ ಗವಿಯಲ್ಲಿ ನಾವೆಲ್ಲ ಪ್ರವೇಶವನ್ನು ಮಾಡಿದ್ದೇವೆ. ಎಲ್ಲ ಬಸವ ಬಳಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನೆಯ ಪರಮ ಪವಿತ್ರವಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತಾಯಿ ಜನ್ಮ ತಾಳಿರ್ತಕ್ಕಂಥ ಉಡತಡೆಯ ಅಕ್ಕ ಮಹಾದೇವಿ ತಾಯಿಯ ಗವಿ ಒಳಗೆ ನಾವು ಪ್ರವೇಶ ಮಾಡಿದ್ದೇವೆ. ಗವಿ ಭಾಳ ಸುಂದರವಾಗಿ ಮಾಡಿದ್ದಾರೆ. ನೋಡುಗರ ಋನ್ಮನ ಸೆಳೆಯುವಂಥ ಇದು ಗವಿ. ಇನ್ನೂ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಮಾಡಿದ್ರೆ ಚೆನ್ನಾಗಿರ್ತದೆ. ಸರ್ವರಿಗೆ ಶರಣು ಶರಣಾರ್ಥಿಗಳು. ಅಕ್ಕಮಹಾದೇವಿಯ ಜೀವನದಿಂದ ಕೊನೆವರೆಗೆ ನಡೀತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಈ ಗವಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಕೆಲವು ಸನ್ನಿವೇಶಗಳನ್ನು ನಿರ್ಮಾಣ ಮಾಡುವಂಥ ಒಂದು ಅತ್ಯಂತ ಮಹಾದೇವಿಯ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಹತ್ರ ಮಗು ಜನನ ಆದ ಮೇಲೆ ಅವರ ತಂದೆಯಾಗಿರ್ತಕ್ಕಂಥ ಓಂಕಾರ ಶೆಟ್ಟರು, ತಾಯಿ ಲಿಂಗಮ್ಮನವರು ಮಗುವನ್ನು ಕರೆದುಕೊಂಡು ಗುರುಗಳ ದರ್ಶನಕ್ಕೆ ಬರ್ತಾ ಇದ್ದಾರೆ. ಗುರುಗಳು ಅಪ್ಪಟ ಬಸವಾದೇಶ್ವರರ ತತ್ವ ಸಿದ್ಧಾಂತವನ್ನೇ ಮೈಗೂಡಿಸಿಕೊಂಡು ಅವರು ಅವಾಗ ಅನುಭವ ಮಂಟಪಕ್ಕೆ ಹೋಗಿ ಬರ್ತಿದ್ರು. ಅದೇ ಸಂಸ್ಕಾರವನ್ನೇ ಅಕ್ಕಮಹಾದೇವಿ ತಾಯಿಯವರಿಗೆ ನೀಡುತ್ತಾರೆ. ಅಕ್ಕಮಹಾದೇವಿ ತಾಯಿ ವಚನಗಳನ್ನು ಬಾಲ್ಯದಿಂದಲೇ ಬರಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದಕ್ಕೆ ಪ್ರೇರಣೆ ಅಂದರೆ ಗುರುಲಿಂಗ ದೇವರು ಅನ್ನುವಂತಹ ಸತ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ಹೇಳ್ತೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾಯಿ ಮಹಾದೇವಿ ಬಾಲ್ಯದಲ್ಲಿ ತನ್ನ ಊರಿಗೆಯ ಗೆಳತಿಯರನ್ನು ಕರೆದುಕೊಂಡು ಅಲ್ಲಿ ಹತ್ತಿರ ಇರುವಂಥ ಆ ಶಿವ ದೇವಾಲಯದಲ್ಲಿ ಆರಂಭದಲ್ಲಿ ಆ ತಾಯಿ ಪೂಜೆಯನ್ನು ಸಲ್ಲಿಸುವಂಥ ಪ್ರಸಂಗ. ಆರಂಭದಲ್ಲಿ ಭಕ್ತಿಯಿಂದನೇ ನಮಗೆ ಜ್ಞಾನ ಅಳವಡುತ್ತದೆ. ಯಾವಾಗ ಮಂತ್ರಿ ನಿನ್ನ ಮಗಳನ್ನ ಸುಮ್ಮನೆ ಕಳಿಸಿಕೊಡು, ನಾವು ಅತ್ಯಂತ ರಾಜ ಮರ್ಯಾದೆಯೊಂದಿಗೆ ನನ್ನ ಮಗಳನ್ನ ಕರೆದುಕೊಂಡು ಹೋಗ್ತೀವಿ, ಇಲ್ಲಂದರೆ ಬಹಳ ವಿಕೋಪಕ್ಕೆ ಹೋಗ್ತದೆ ಅಂತ ತಿಳ್ಕೊಂಡು ರಾಯಭಾರಿಯಾಗಿ ಕೌಶಿಕ ಮಹಾರಾಜನ ರಾಯಭಾರಿಯಾಗಿ ವಸಂತಕ ಬಂದು ಅವರ ತಂದೆ ತಾಯಿಗಳಿಗೆ ತಿಳುವಳಿಕೆ ಹೇಳುವಂತಹ ದೃಶ್ಯ. ಅಕ್ಕಮಹಾದೇವಿ ತಾಯಿ ಹೇಳ್ತಾಳೆ, ಅಪ್ಪ ನೀವೇನು ಚಿಂತೆ ಮಾಡಬೇಡ್ರಿ, ಖಂಡಿತವಾಗಲೂ ನಾನು ಆ ಮಹಾರಾಜನಿಗೆ ಬುದ್ಧಿಯನ್ನು ಕಲಿಸಿ ನನ್ನ ನಿಜವಾಗಿರ್ತಕ್ಕಂಥ ಗುರಿಯನ್ನು ಮುಟ್ಟುತ್ತೇನೆ ಅನ್ನುವಂಥ ಗುರು ಬಸವಲಿಂಗಾಯ ನಮಃ. ಅಕ್ಕಮಹಾದೇವಿ ತಾಯಿ ಯಾವಾಗ ತಂದೆ ಮತ್ತು ತಾಯಿಯನ್ನ ಬಂಧನದಲ್ಲಿಟ್ಟಿರ್ತಾರ ಅವಾಗ ನಿನ್ನ 3 ಷರತ್ತುಗಳಿಗೆ ನಾನು ಒಪ್ಪಿಗೆ ಇದೆ. ನನಗೆ ಇಲ್ಲಿ ಲಿಂಗ ಪೂಜೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಅನುಭವ ಗೋಷ್ಠಿಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗ ಮಾತ್ರ ನಾನು ನಿನ್ನ ಆಸ್ಥಾನದಲ್ಲಿ ಉಳಿದುಕೊಳ್ಳುತ್ತೇನೆ ಎಂದಾಗ ಆ ಕೌಶಿಕ ಮಹಾರಾಜನ ಅಪ್ಪಣೆಯನ್ನು ಕೊಟ್ಟು ತಂದೆ ತಾಯಿಗಳನ್ನು ಬಿಡುಗಡೆ ಮಾಡಿ ಕೆಲವು ದಿನಗಳ ಕಾಲ ಮಹಾದೇವಿ ತಾಯಿ ಅರಮನೆಯ ಪರಿಸರದಲ್ಲಿ ಆ ಒಂದು ತನ್ನ ಲಿಂಗಾಂಗ ಸಾಮರಸ್ಯದಲ್ಲಿ ಕಾಲ ಕಳೆಯುವಂತ ಇದು ಪ್ರಸಂಗ. ಲಿಂಗಾಯ ನಮಃ. ಅಕ್ಕಮಹಾದೇವಿ ತಾಯಿ ಆಗಿರುವಂತ 3 ಷರತ್ತುಗಳು ಕೂಡ ಧಿಕ್ಕಾರವನ್ನು ಮಾಡ್ತಾ ಇದ್ದಾನೆ. ಇದು ಕೊನೆಯದಾಗಿರ್ತಕ್ಕಂಥ ಷರತ್ತು. ಮಹಾದೇವಿ ತಾಯಿಯವರು ಪೂಜೆಯಲ್ಲಿ ತಲ್ಲೀನರಾಗುವಂತ ಪ್ರಸಂಗದಲ್ಲಿ ಇದೇ ಶುಭಗಳಿಗೆ ತಿಳ್ಕೊಂಡು ಕಾಮಾಂಧರಾಗಿರ್ತಕ್ಕಂಥ ಕಾಮಾತುರನಾಗಿರ್ತಕ್ಕಂಥ ಕೌಶಿಕ ಮಹಾರಾಜಿಗೆ ಅರಿತಾ ಇದ್ದಾನೆ.
ಕಾಮಾತುರಂ ನರಜಂ ನವಯಂ ಎನ್ನುವಂತೆ ಆ ತಾಯಿಯ ಮೇಲೆ ಎರಗಿದಾಗ ಮಹಾದೇವಿ ತಾಯಿ ಪುಟ್ಟ ಸಿರಿಯನ್ನೇ ತೊಂದರೆ ಬಿಸಾಕಿ ಬಿಡು ಶರವು ಮರಳೆ ಎಮ್ಮೆ ಒಂದು ಚಿಂತೆ ಸಮಗಾರ ಒಂದು ಚಿಂತೆ ನನಗೆ ನನ್ನ ಲಿಂಗ ಪೂಜೆಯ ಚಿಂತೆ ಚನ್ನಮಲ್ಲಿಕಾರ್ಜುನ ದೇವ ಒಲೆದನೋ ಒಲೆಯೋ ಎಂಬ ಚಿಂತೆ ನಿನಗೆ ನನ್ನ ಕಾಮದ ಚಿಂತೆ ಅಂತ ತಿಳ್ಕೊಂಡು ಅಕ್ಕಮಹಾದೇವಿ ಪುಟ್ಟ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿಯ ಒಂದು ಪರೀಕ್ಷೆ ಸಂದರ್ಭ ಅಲ್ಮಪ್ರಭು ದೇವರ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥ 6 ಸ್ಥಳಗಳನ್ನು ಏರಿ ಶೂನ್ಯಪೀಠದಲ್ಲಿ ಅನುಭವ ಮಂಟಪದಲ್ಲಿ ಆಸೀನರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅಕ್ಕಮಹಾದೇವಿಯನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡುವಂಥ ಒಂದು ಸನ್ನಿವೇಶವನ್ನು ಕೂಡ ಈ ಗವಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಅಕ್ಕನ ಒಂದು ವಾಕ್ಚಾತುರ್ಯ ಅಲ್ಲಮಪ್ರಭುವಿಗೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗ ನಮ್ಮ ಎಲ್ಲರಿಗೂ ಈ ಅಕ್ಕ ಅಂತಕ್ಕಂಥ ಒಂದು ಸನ್ನಿವೇಶ ಈ ಒಂದು ಸಂದರ್ಭದಲ್ಲಿ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು ಅಂತಕ್ಕಂಥ ಒಂದು ವಚನದ ಒಂದು ಅಲ್ಲಮಪ್ರಭು ದೇವರು ಹಾಗೂ ಅಕ್ಕಮಹಾದೇವಿ ಚನ್ನಬಸವಣ್ಣ ಮೋಳಿಗೆ ಮಾರಯ್ಯ ಹಾಗೂ ಸಮಗಾರ ಹರಳಯ್ಯ ಡೋಹಾರ ಕಕ್ಕಯ್ಯ ಎಲ್ಲ ಶರಣರು ಕೂಡ ಈ ಒಂದು ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಮಾಡ್ತಕ್ಕಂಥ ಅನುಭವ ಹಾಗೂ ವಚನ ರಚನೆಯ ಒಂದು ಸನ್ನಿವೇಶ ಕೂಡ ಈ ಒಂದು ಗವಿಯಲ್ಲಿರುವುದು ವಿಶೇಷವಾಗಿದೆ. ದೋಣಿ ವಿಹಾರಕ್ಕೆ ಹೋಗುವ ಒಂದು ಸ್ಥಳವನ್ನು ಅಭಿವೃದ್ಧಿಯ ಹಂತದಲ್ಲಿ ನಿರ್ಮಾಣಗೊಳಿಸ್ತಾ ಇದ್ದಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಇಲ್ಲಿ ದೋಣಿ ವಿಹಾರದ ಮುಖಾಂತರ ಅಕ್ಕಮಹಾದೇವಿಯ ಈ ಉಡುತಡಿಯ ಕ್ಷೇತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಸ್ವಲ್ಪ ದಿನಗಳಲ್ಲಿ ಆಗಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕಮಹಾದೇವಿ ತಾಯಿಯ ಕದಳೆಯ ಪರಿಕಲ್ಪನೆಯನ್ನು ಈ ಒಂದು ವಿಶೇಷವಾದ ಗುಡ್ಡದ ಮೇಲೆ ಚಿತ್ರಣ ಮಾಡಿದ್ದಾರೆ. ಇದು ನೈಸರ್ಗಿಕವಾಗಿ ಬಾಳೆ, ತೆಂಗು ಹೀಗೆ ಇನ್ನೂ ಮುಂತಾದ ಮರಗಳನ್ನು ಮಾಡುವಂಥ ನಿರೀಕ್ಷಣೆ ಇದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಮನಮೋಹಕ ದೃಶ್ಯ. ಈ ನಿರ್ಮಾಣ ಮಾಡಿರ್ತಕ್ಕಂಥ ಯಾರು ಶಿಲ್ಪಿಗಳಿದ್ದಾರೆ ಅವರಿಗೆ ಧನ್ಯವಾದಗಳು. ಈ ವರ್ಷಕ್ಕೆ ಅಲ್ಲಮಪ್ರಭುದೇವರು ಜನಿಸಿರತಕ್ಕಂಥ ಬಳ್ಳಿಯ ಗಾಮಿಯ ಒಂದು ಗ್ರಾಮಕ್ಕೆ ನಾವು ಆಗಮಿಸಿದ್ದೇವೆ. ಸುಜ್ಞಾನಿ ಮತ್ತು ನಿರಂಕಾರಿಯ ಮಗನಾಗಿ ಮಾಯಾ ಕೋಲಾಹಲನಾಗಿರತಕ್ಕಂಥ ಅಲ್ಲಮಪ್ರಭುದೇವರು ಜನಿಸಿರತಕ್ಕಂಥ ಈ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯ ಗ್ರಾಮದ ಇಲ್ಲಿರತಕ್ಕಂಥ ಒಂದು ಪ್ರಭುವಿನ ಇತಿಹಾಸದ ಕುರಿತು ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಇದು ಈ ದೇವಸ್ಥಾನ ತ್ರಿಪುರಾಂತಕೇಶ್ವರ ದೇವಸ್ಥಾನ. ಇದು ದೇವ್ ಬರ್ಬೇಕಲ್ಲ ಅವರು. ಶ್ರೀ ಗುರು ಬಸವಲಿಂಗಾಯ ನಮಃ.
ಇದು ಬಳ್ಳಿಗಾವಿ. ಇದು ಏನು ನಾವು ಬಂದು ಕುಂತೀವಲ್ಲ, ಇದು ತ್ರಿಪುರಾಂತಕೇಶ್ವರ ದೇವಸ್ಥಾನ. ಈ ದೇವಸ್ಥಾನದೊಳಗೆ ಪ್ರಭುವಿನ ತಂದೆ ನಾಗಾವಾಸಾಧಿಪತಿ ಆತ ಈ ದೇವಸ್ಥಾನದ ಪೂಜೆಯ ಸಂದರ್ಭದಲ್ಲಿ ಮದ್ದಳೆ ಬಾರಿಸುವ ಕಾಯಕವನ್ನು ಮಾಡ್ತಾ ಇದ್ದ. ಪ್ರಭುವಿನ ತಂದೆ, ಅವ್ರ ಮನೆ ಇಲ್ಲೇ ಐತಿ. ಇಲ್ಲಿ ನಿತ್ರ ಕಾಣಿಸ್ತ ತೋರಿಸ್ತಾನೆ ನಿಮ್ಗೆ. ಪ್ರಭುದೇವ್ರ ಮನೆ ಇಲ್ಲೇ ಐತಿ. ಇಲ್ಲಿ ಇದ್ದಾಗನ ಈಗೇನು ನೀವು ಕುಂತಿರಲ್ಲ, ಹೆಣ್ಮಕ್ಳೆಲ್ಲ ಕುಂತಿರಲ್ಲ, ಇದು ನೃತ್ಯ ವೇದಿಕೆ ಅಂತ ಕರೀತಾರೆ. ನರ್ತನ ಮಾಡೋ ಜಾಗ ಇದು. ಈ 4 ಕಂಬಗಳಿಗೆ ವಾದನಕಾರರು, ವಾದ್ಯಗಳನ್ನು ಬಾರಿಸುವವರು 4 ಕಂಬಕ್ಕೆ ಕುಂಡಿರ್ತಿದ್ರು. ನಡವರಕ ಅಲ್ಲಿ ನರ್ತನ ನಡೀತಿತ್ತು. ಶಿವನ ಷೋಡಶೋಪಚಾರಗಳಲ್ಲಿ ನರ್ತನೂ ಒಂದು. ಇವತ್ತು ನೀವು ಮನ್ಯಾಗ ಸತ್ಯನಾರಾಯಣ ಪೂಜೆ ಹಾಕಿಸಿರಂದ್ರೆ ಹೇಳ್ಬಿಡ್ತಿಲ್ಲ, ಸತ್ಯನಾರಾಯಣ ಪೂಜೆ ಹಾಕಿಸಿರಂದ್ರೆ ಅಲ್ಲಿ ಅವ್ರು ನಿಮಗೆ ಹಿಂಗೆ ಮಾಡ್ತಾ ಗೊತ್ತಿಲ್ಲ. ಅದು ನರ್ತನ. ಅದು ನರ್ತನ 16 ರೀತಿಯಿಂದ ಮಾಡುವ ಸೇವೆಗಳಲ್ಲಿ ನರ್ತನ ಒಂದು. ಅದಕ್ಕೆ ಅವರು ಮಮ ಅನ್ನಕೋತ ನಿಮ್ಮನ್ನ ಏನು ಮಾಡ್ತಾರೆ, ಹಿಂಗೆ ಸುತ್ತರಿಸ್ತಾರೆ. ಆ ಸುತ್ತರಿಸೋದ್ರೆ ಏನದು ನರ್ತನ. ಇಲ್ಲಿ ನಾಗಾವಾಸಾಧಿಪತಿಯವರು ಪ್ರಭುದೇವರ ತಂದೆ. ಇದು ಊರು ಹೊರಗ, ಅದರಿಂದ ಮಾತ್ರ ದಾಟಿ ಈ ದೇವಸ್ಥಾನದ ಹಿಂದಿನ ಬಾಜು ಅವರಿಗೆ ಇರ್ಕೊಳ್ಳಿಕ್ಕೆ ಸ್ಥಾನ. ಅದು ಪ್ರಭುದೇವರ ಹುಟ್ಟಿದ ಮನೆ. ಅದು ತೋರಿಸ್ತಾನೆ ನಿಮಗೆಲ್ಲ. ಅಲ್ಲೇ ಇದ್ದಾಗನ ತಂದೆ ಈಗ ಹೆಂಗೆ ಹುಡುಗರನ್ನ ಕರ್ಕೊಂಡು ಬಂದಿಲ್ಲ ನಾವು, ಹಂಗೆ ಅವರು ನಿತ್ಯ ಕರ್ಕೊಂಡು ಬರ್ತಿದ್ರು. ಅದನ್ನೆಲ್ಲ ನೋಡಿ 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 ಪ್ರಭುನು ಕೂಡ ಏನು ಮಾಡಿದ ಅಂದ್ರೆ ಮದ್ದಳೆ ಬಾರಿಸೋದನ್ನ ಕಲಿತ. ಯಾವಾಗ ತಂದೆ ಮಗನಿಗೆ ನೀನು ಒಬ್ಬ ಒಳ್ಳೆಯ ವಾದನಕಾರ ಆಗ್ತೀಯ ಅಂತೇಳಿ ಬೆನ್ನ ಮೇಲೆ ಕೈ ಹಾಕ್ತಾನೋ, ಆವಾಗ ಹೊಸ್ತಾದ ಕೈ ಹಾಕಿದಂಗನ ಆವಾಗ ಅವರು ಮದ್ದಳೆ ಬಾರಿಸಲಿಕ್ಕೆ ಪ್ರಾರಂಭ ಮಾಡಿ ವಯಸ್ಸು ಒಂದು 20-21 ದಾಟಿ ಮುಖದ ಮೇಲೆ ಅಗದಿ ಪೂರ್ತಿ ಹರೆ ಬಂದದ್ದು ತಿಳಿದ್ರಿ. ಕುಡಿಮೀಸುಗಳೆಲ್ಲ ಬಂದದ್ದು, ದಷ್ಟಪುಷ್ಟವಾದಂಥ ಎದೆ, ಮಾಂಸಖಂಡಗಳಿಂದ ಕೂಡಿದಂಥ ಕೈಕಾಲುಗಳು, ಗುಂಗುರು ಕೂದಲ, ಆತನ ವ್ಯಕ್ತಿತ್ವದ ವರ್ಣನೆ ಇದು. ಆತ ಇಲ್ಲಿಂದನ ಬಳ್ಳಿಗಾವಿಯಿಂದನ ಬನವಾಸಿಗೆ ಬರ್ತಾರೆ. ಈಗ ನಾವು ಬಂದದ್ದು ಸ್ಟೇಟ್ ಹೈವೇ ಏನ್ರಿ, ನಾವು ಬಂದದ್ದು ರಾಜ್ಯ ಹೆದ್ದಾರಿಯಿಂದ ಬಂದೀವಿ. ಅವಾಗ ಇದು ಯಾವ ಇರಲಿಲ್ಲ, ಕಾಲ್ದಾರಿಯಿಂದನ ಹೋಗ್ಬೇಕಾಗಿತ್ತು. ಅವ್ರಿಗೆ ಸಮೀಪ ಆಕಿತ್ತು. ಈಗ ನಮಗೆ ಒಂದು 48 ಕಿಲೋಮೀಟರ್ ಆಗೈತಿದೆ. ಇಲ್ಲಿ ಬರ್ಬೇಕಾದ್ರೆ ನಾವು ಇಲ್ಲಿ ಕೊಡ್ಬೇಕಾದ್ರೆ 48 ಕಿಲೋಮೀಟರ್ ಆಗೈತಿ. ಆದರೆ 48 ಕಿಲೋಮೀಟರ್ ಬಳಸಿ ಬರ್ದಾಗ್ತದ್ದು. ಆದರೆ ಕಾಲ್ನಡಿಗೆ ಹೋಗ್ಬೇಕಾದ್ರೆ ಒಂದು 20-25 ಕಿಲೋಮೀಟರ್ ಇದ್ದಂಗೆ ಅವರು ಇಲ್ಲಿಂದನ ಎಲ್ಲಿ ಬರ್ತಾರೆ ಅಂದ್ರೆ ಬನವಾಸಿಗೆ ಬರ್ತಾರೆ. ಆ ಬನವಾಸಿ ಒಳಗಿನ ಕಥೆಯನ್ನೆಲ್ಲ ನಿಮಗೆ ಹೇಳಿಕೊಟ್ಟಿದ್ದೈತಿ. ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರ್ದ ಇಲ್ಲಿಂದ ನಾವು ಇಲ್ಲಿ ನಿತ್ತು ನೋಡ್ತಾನಂದ್ರೆ ಹಂಗೆ ಮಾಡೋನು, ಅವ್ರ ಮನೆ ನಿತ್ತು ನೋಡ್ತಾನಂದ್ರೆ ಹಂಗೆ ಮಾಡೋನು. ಈಗ ಬಹುತೇಕ ಅಲ್ಲೇನೋ ಪಾಯಾದ ಹಾಕಕ್ಕೆತ್ತಾರ. ಅದನ್ನೇ ಕರ್ನಾಟಕ ಸರ್ಕಾರ ಅದನ್ನು ತನ್ನ ಅದಿಂದ ತಗೊಂಡು ಅದನ್ನೊಂದು ಸ್ಮಾರಕ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಕತ್ತೈತಿ. ಅದಕ್ಕೆಲ್ಲ ವ್ಯವಸ್ಥೆ ಕೂಡ ಆಗಿದೆ. ಅದು ಇನ್ನೊಂದು 2-3 ವರ್ಷ ಅಂದ್ರೆ ಬಹುತೇಕ ಅದೊಂದು ಸ್ಮಾರಕ ಭವನ ಆಗಿ ಒಂದು ಯಾತ್ರಾ ಸ್ಥಳಕ್ಕೆ ಅದು ಅನುಕೂಲ ಆಗ್ತೈತಿ. ಇದೆಲ್ಲ ಕೆತ್ತನೆಯ ಕೆಲಸಗಳು ಎಲ್ಲ
ಇಲ್ಲಿ ಕದಂಬರು ಆಳಿ ಹೋಗಿದ್ದೈತಿ. ಆ ಕಾರಣಕ್ಕಾಗಿ ಅಲ್ಲಿ ಅವರಲ್ಲಿರುವಂಥ ಸ್ಥಪತಿಗಳು ಅಂದರೆ ಶಿಲ್ಪಕಾರರು ಇಷ್ಟೆಲ್ಲ ಭಾಳ ಸುಂದರವಾದಂಥ ಕೆತ್ತನೆ ಕಾರ್ಯವನ್ನು ಎಲ್ಲ ಕಡೆಗೆ ಮಾಡಿದ್ದಾರೆ. ಇದರಾಗ ಒಂದು ಸೋಷಿಯಲ್ ಲೆಸನ್ಸ್, ಸಮಾಜದ ಪಾಠಗಳನ್ನು ಇದರಾಗ ತೋರಿಸಲಿಕ್ಕೆ, ಅದು ಲೈಂಗಿಕತೆ ಇದ್ರೂ ಕೂಡ ಅದಕ್ಕೊಂದು ಏನಿರ್ತೈತೆ ಅಂದರೆ ಅದರೊಳಗೆ ಒಂದು ಪಾಠ ಇರ್ತೈತಿ. ಅದನ್ನು ಕೂಡ ಎಲ್ಲ ಕಡೆಗೆ ಅವರು ಕೆತ್ತಿದ್ದಾರೆ. ಇಂಥ ಸುಂದರವಾದಂಥ ಕೆತ್ತನೆಯ ಈ ದೇವಸ್ಥಾನಕ್ಕೆ ತ್ರಿಪುರಾಂತಕೇಶ್ವರ ಅಂತ ಕರೀತಾರೆ. ಇಷ್ಟು ಈ ಬಳ್ಳಿಗಾವಿಯ ಒಂದು ವರ್ಣನೆ. ಇನ್ನು ಬಸವಣ್ಣನವರು ಈ ಬಳ್ಳಿಗಾವಿ ಯಾವಾಗ ಚಾಲುಕ್ಯ ಅರಸರ ಅಧೀನದಲ್ಲಿತ್ತು ಏನ್ರಿ, ಆವಾಗ ಇದೆಲ್ಲ ಟ್ಯಾಕ್ಸ್ ಕಲೆಕ್ಷನ್ ಬರ್ತಿದ್ರು. ಅವರು ತೆರಿಗೆ ಸಂಗ್ರಹ ಮಾಡಕ್ಕೆ ಬರ್ತಿದ್ರು. ಆ ತೆರಿಗೆ ಸಂಗ್ರಹ ಮಾಡುವ ಸಂದರ್ಭದೊಳಗೆ ಬಸವಣ್ಣನವರು ಈ ಬಳ್ಳಿಗಾವಿಗಳು ಕೂಡ ಬಂದ ತಂಗಿದ್ರು ಅನ್ನುವಂಥ ಮಾತ ನಮಗೆ ಕಂಡು ಬರ್ತೈತಿ. ಅದನ್ನು ನಾವು ಅಲ್ಲಿ ಒಂದು ಸ್ಮಾರಕ ಐತಿ, ಅದನ್ನು ಹೋಗೋತ್ನ್ಯಾಗ ತೋರಿಸ್ತೀನಿ ಈಗ ನಿಮಗೆ. ಬಸವಣ್ಣವ್ರು ಬಂದು ಅಲ್ಲಿ ಕುಂಡಿರ್ತಿದ್ರಲ್ಲ ಆ ಜಾಗನೂ ಐತಿ. ಅಲ್ಲೇ ನಿಳಿಯುವಂಗಿಲ್ಲ. ಸುಮ್ಮನೆ ನಿಮಗೆ ತೋರಿಸ್ತಾನೋ. ಅದು ಎಡಗಡೆ ಬಾಜು ಒಂದು ಶಿಲಾ ಮಂಟಪ ಐತಿ. ಅಲ್ಲೇ ಬಸವಣ್ಣವ್ರು ಬಂದ ಕೂತ್ಕೋತಿದ್ರು. ಜನರ ಅಹವಾಲುಗಳನ್ನೆಲ್ಲ ಸ್ವೀಕಾರ ಮಾಡ್ತಿದ್ರು. ಅಲ್ಲಿಂದ ನಾವು ಮುಂದೆ ಬೇರೆ ಬೇರೆ ಕಡೆಗೆ ಹೋಗ್ತಿದ್ರು ಅನ್ನುವಂಥ ಇತಿಹಾಸವನ್ನು ನಾವೆಲ್ಲ ನೋಡ್ತೀವಿ. ಅಂಥ ಬಳ್ಳಿಗಾವಿಯಲ್ಲಿ ಕೂಡ ಬಸವಣ್ಣ ಬಂದು ಹೋದಂಥ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಈಗ ತ್ರಿಪುರಾಂತಕೇಶ್ವರ ದೇವಸ್ಥಾನದಿಂದ ನಾವು ಇಲ್ಲೇ ಗಿಡದ ಕೆಳಗನ ಅವ್ರ ಮನೆ ಇತ್ತು. ಈಗ ಅದನ್ನೆಲ್ಲ ಬಹುತೇಕ ಡೆಮಾಲಿಷ್ ಮಾಡ್ಯಾರ. ಅದಕ್ಕೆಲ್ಲ ಮಣ್ಣಿನ ಇಟ್ಟಂಗಿಗಳಿಂದ ಮಾಡಿದಂಥ ಗಾಡಿ ಇತ್ತು. ಅದಕ್ಕೆ ಒಂದು 2 ಪತ್ರ ಸಾಕಿ ಬಿಟ್ಟಿದ್ರು. ಅಲ್ಲಿ ಪ್ರಭುದೇವ್ರದ ಒಂದು ಇದನ್ನ ಇಟ್ಟಿದ್ರು, ಒಂದು ಭಾವಚಿತ್ರ ಇಟ್ಟ ಅದನ್ನು ಬಂದವ್ರಿಗೆ ಹೋದವ್ರಿಗೆ ನೋಡೋಕ್ಕಂತ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಅಲ್ಲಮ ಪ್ರಭುವಿನ ಒಂದು ಜನ್ಮಸ್ಥಳವಾಗಿರ್ತಕ್ಕಂಥ ಬಳ್ಳಿಗಾವಿಯಲ್ಲಿ ಈ ಒಂದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನದ ಪಕ್ಕದಲ್ಲಿ ಅವರ ಮನೆ ಇತ್ತು. ಅದು ಮಣ್ಣಿನದಾಗಿತ್ತು. ಅದು ಬಿದ್ದು ಹೋದ ನಂತರ ಈಗ ಮತ್ತೆ ಹೊಸದಾಗಿ ಅವರ ಮನೆ ಇದ್ದ ಸ್ಥಳದಲ್ಲಿ ಈಗ ಅಭಿವೃದ್ಧಿ ಕಾರ್ಯ ನಿಧಾನಗತಿಯಲ್ಲಿ ಪ್ರಾರಂಭವಾಗಿದೆ. ಇಂಥ ಒಂದು ಪುಣ್ಯ ಪುರುಷನ ಜನನ ಪಾವನ ಭೂಮಿ ಈ ಅಲ್ಲಮ ಪ್ರಭುವಿನ ಒಂದು ಚಿಕ್ಕದಾಗಿರತಕ್ಕಂಥ ಗದ್ದಿಗೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುತ್ತಲೂ ಇನ್ನೂ ನಿರ್ಮಾಣ ಹಂತದಲ್ಲಿ ಇದೆ. ಈ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಂದರೆ ಇದು ಲಿಂಗಾಯತರ ಒಂದು ಪ್ರಶ್ನಾತೀತ ನಾಯಕನಾಗಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ಕ್ಷೇತ್ರ ಇದು. ಅವರು ಇಲ್ಲಿಂದಲೇ ಮುಖ್ಯಮಂತ್ರಿಗಳಾಗಿದ್ದಾರೆ ಸುಮಾರು 3-4 ಬಾರಿ. ಇಲ್ಲಿ ಎಸ್ ಬಂಗಾರಪ್ಪನವರು ಕೂಡ ಇದೇ ಜಿಲ್ಲೆ ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಈ ಒಂದು ಜಗತ್ತಿನ ಜ್ಞಾನಿಯಾಗಿರತಕ್ಕಂಥ ಮತ್ತು ಅನುಭವ ಮಂಟಪದ ಅಧಿಪತಿ ಶೂನ್ಯ ಸಿಂಹಾಸನಾಧೀಶ ಮಾಯಾಕೋಲಾಹಲ ಅಲ್ಲಮ ಪ್ರಭುವಿನ ಒಂದು ಜನ್ಮಸ್ಥಳ, ಅವನ ಹುಟ್ಟು ತಂದೆ ತಾಯಿಯ ಮನೆ ಇದೇ ಒಂದು ಸ್ಥಳದಲ್ಲಿ ಇತ್ತು. ಅದು ಮಣ್ಣಿನಿಂದ ನಿರ್ಮಾಣವಾಗಿತ್ತು. ಬಿದ್ದು ಹೋದ ನಂತರ ಇದುವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗಿರಲಿಲ್ಲ. ಬಹುಶಃ ಇಷ್ಟು ವರ್ಷದ ನಂತರ ಸರ್ಕಾರ ಈಗೇನೋ ಒಂದು ಸಣ್ಣದಾಗಿರ್ತಕ್ಕಂಥ ಪ್ರಯತ್ನ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಿದೆ. ಇದು ಇನ್ನೂ ಹೆಚ್ಚಿನ ಒಂದು ಎಲ್ಲರಿಗೂ ಪ್ರೇಕ್ಷಣೀಯ ಸ್ಥಳವಾಗಿ ನಿರ್ಮಾಣವಾಗಲಿ. ಈಗಿನ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಮ ಪ್ರಭುವಿನ ಈ ಜನನದ ಮನೆಯನ್ನು ಭವ್ಯವಾಗಿ ನಿರ್ಮಾಣ ಮಾಡಿ ಪ್ರೇಕ್ಷಕರಿಗೆ ಇಲ್ಲಿ ಒಂದು ಇತಿಹಾಸವನ್ನು ಅರಿವು ನೀಡುವಂಥ ಒಂದು ಕ್ಷೇತ್ರವಾಗಲಿ ಅಂತಕ್ಕಂಥ ಬೇಡಿಕೆ ಎಲ್ಲ ಭಕ್ತರದಾಗಿದೆ. ಇದು ಸುಮಾರು ಅವ್ರ ಮನೆ ಇರತಕ್ಕಂಥ ಜಾಗ ಒಂದು 8 ಗುಂಟೆ ಆಗ್ಬೋದು, 10-12 ಗುಂಟೆ ಆಗ್ಬೋದು.
ಹಳೆಯದಾಗಿರ್ತಕ್ಕಂಥ ಕೆಲವು ಕಲ್ಲುಗಳನ್ನು ಸೈಡ್ ಸರಿಸಿಬಿಟ್ಟಿದ್ದಾರೆ. ಪಕ್ಕದಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಅಲ್ಲಮ ಪ್ರಭುವಿನ ತಂದೆ ಒಂದು ಮದ್ದಳೆಯನ್ನು ನುಡಿಸುವಂಥ ಒಂದು ಸೇವೆಯನ್ನು ಮಾಡ್ತಾಯಿದ್ರು. ಇಂಥ ಪ್ರವಾಸ ಮಾಡುವಾಗ ಸಮೂಹದೊಂದಿಗೆ ನಾವು ಬಿಟ್ಟು ಇಲ್ಲಿ ಹೋಗಬಾರ್ದು. ಬೆನ್ನು ನೇರು ಮಾಡಿರಿ. ನಾನು ಬಸವ ಗುರುವಿನ ಮಹಾಮಂತ್ರವನ್ನು ಹೇಳ್ತೀನಿ, ತಾವೆಲ್ಲ ಭಕ್ತಿಯಿಂದ ಹೇಳಬೇಕು. ಬಸವ ಓಂ ನಮಃ ಶಿವಾಯ, 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 ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಅದೇ ಸ್ಥಿತಿಯಲ್ಲಿ ಉಳಿದುಕೊಂಡು ಬೆನ್ನು ಹೊರಿ ನೇರು ಮಾಡಿ, ಎರಡೂ ಕಣ್ಣುಗಳು ಹಾಗೆ ಮುಚ್ಚಿರಲಿ. ಮೈ ಸಡಿಲವಾಗಿರಲಿ. ಶರೀರದಲ್ಲಿ ಯಾವುದೇ ರೀತಿಯ ಬಿಗಿತ ಇರಬಾರ್ದು. ನಾವು ನೀವೆಲ್ಲ ಈಗ ಮಾಯೆಯನ್ನು ಗೆದ್ದ ಮಹಾಂತನ ಹುಟ್ಟಿದ ಮನೆಯ ಪ್ರಾಂಗಣದಲ್ಲಿ ಮುಹೂರ್ತ ಮಾಡಿದ್ದೇವೆ. ಆ ವೈರಾಗ್ಯ ನಿಧಿಯ ತಪಸ್ಸಿನ ತರಂಗಗಳು ನಮ್ಮ ನಿಮ್ಮೆಲ್ಲರಲ್ಲಿ ಆಹ್ವಾನ ಆಗ್ತಾ ಇವೆ. ಅವುಗಳನ್ನು ನಾವು ಸಕಾರಾತ್ಮಕ ದೃಷ್ಟಿಯಿಂದ ಸ್ವೀಕಾರ. ಇದು ಅಲ್ಲಮ ಪ್ರಭುವಿನ ಜನ್ಮಸ್ಥಳ ಮತ್ತು ಅವ್ರು ಹುಟ್ಟಿದಂಥ ಮನೆ ಇದು. ಮತ್ತು ಅವ್ರ ತಂದೆ ತಾಯಿ ಸಮಾಧಿ ಬಿದ್ದಿ ಆ ಕಡೆ ಇರೋದು ದಿನಾಂಕಾರ ಅವ್ರ ಸಮಾಧಿಗಳು. ಇಲ್ಲಿ ಬಾಲ್ಯ ಜೀವನವನ್ನು ಕಳೆದಂಥ ಒಂದು ಜಾಗ ಇದೆ ಅಲ್ಲಮ ಪ್ರಭು ಅವ್ರದ್ದು. ಮತ್ತು ಇಲ್ಲಿಂದ ಅನ್ಮಿಶಾರಣ್ಯವರು ಇದ್ದಾರೆ ಮತ್ತು ಮಾಳಗೊಂಡ ಅವರಿಂದನೇ ಮತ್ತು ಲಿಂಗ ದೀಕ್ಷೆ ಆಗಿರೋದು. ಇಲ್ಲಿ 5 ಮಂಟಪಗಳಿದಾವಲ್ಲ, ಇದು ಪಂಚಲಿಂಗೇಶ್ವರ, ಮತ್ತು ಅಲ್ಲಿ ಕೇದಾರೇಶ್ವರ. ಈಗ 5 ಪಂಚಲಿಂಗೇಶ್ವರ ಅವು ದೇವಾಲಯಗಳಲ್ಲಿ ಮದ್ದಳೆ ಕಾಯಕವನ್ನು ಮಾಡುವಂಥದ್ದು ಅವ್ರ ತಂದೆಯವರು ಮಾಡ್ತಿದ್ರು. ಅವ್ರ ತಂದೆಯವ್ರ ಜೊತೆಲಿ ಇವರು ಹೋಗ್ತಿದ್ರು. ನಟವಾಂಗ ಅವ್ರ ನಟವರ ವಂಶ ಇರೋದ್ರಿಂದ ಅವ್ರ ಮೂಲ ಕಸುಬನೇ ಮದ್ದಳೆ ಬಾರಿಸೋದು. ದೇವಸ್ಥಾನದಲ್ಲಿ ಮದ್ದಳೆ ಬಾರಿಸುವಂತ ಕಾಯಕ ಎಲ್ಲ ದೇವಸ್ಥಾನದಲ್ಲಿ ಮದ್ದಳೆ ಬಾರಿಸ್ತಿದ್ರು. ಹೌದು. ಈಗ ಅನುದಾನ ಸರ್ಕಾರದಿಂದ ಯಡಿಯೂರಪ್ಪನವರಾಗಲಿ, MP ರಾಘವೇಂದ್ರಣ್ಣವರಾಗಲಿ ಮತ್ತು ವಿಜೇಂದ್ರಣ್ಣವರಾಗಲಿ ಅವ್ರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಈಗ ಯಡಿಯೂರಪ್ಪನವರು ಸುಮಾರು 3 ರಿಂದ 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದರು ಮತ್ತು ಲಿಂಗಾಯತ ಪ್ರಶ್ನಾತೀತ ನಾಯಕರವರು. ಅಷ್ಟೊಂದು ಲಿಂಗಾಯತ ಧರ್ಮದ ಬಗ್ಗೆ ಬಸವಣ್ಣನವರು ಮತ್ತು ಬಸವಾದಿ ಶರಣರ ಬಗ್ಗೆ ಸಾಕಷ್ಟು ಅಭಿಮಾನ ಉಳ್ಳವರಾದರೂ ಕೂಡ, ಅದೇ ಧರ್ಮದಲ್ಲಿ ಜನಿಸಿದವರಾದರೂ ಕೂಡ, ಅಲ್ಲಮ ಪ್ರಭು ಒಬ್ಬ ಜ್ಞಾನದಲ್ಲಿ ಮೇರು ಪರ್ವತವನ್ನು ಏರಿದಂಥವ್ರು. ಅಂತ ಪ್ರಭುವಿನ ಸ್ಥಾನವನ್ನು ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿ ನಮಗನಿಸುತ್ತೆ. ಇಲ್ಲ ಬಹಳ ಆಸಕ್ತಿ ತಗೊಂಡು ಕೆಲಸವನ್ನು ಮಾಡ್ತಾರೆ. ಅವರು ಪುತ್ರರಾದರು ರಾಘವಣ್ಣರಾಗಲಿ, ವಿಜಯಣ್ಣರಾಗಲಿ ಪಾಪ 5 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಆಲ್ರೆಡಿ. ಪಾಪ ಅವರೆಲ್ಲ ಬಂದು ಗುದ್ಲಿ ಪೂಜೆ ಮಾಡೋಗಿದ್ರು. ಆಮೇಲೆ ಸರ್ಕಾರ ಬದಲಿ ಆದ ತಕ್ಷಣ ಮತ್ತೆ ಸ್ವಲ್ಪ ಅಮೌಂಟ್ ಎಲ್ಲ ಹಿಂದಕ್ಕೆ ಹೋಯ್ತು ಸರ್. ಈಗ ಮತ್ತೆ ರಾಘವಣ್ಣರೆಲ್ಲ ಮತ್ತೆ ಅದಕ್ಕೆ ಅನುದಾನ ಮತ್ತೆ ಹೆಚ್ಚುವರಿ ಬಿಡುಗಡೆ ಮಾಡಿಸಿ ಕೆಲಸಗಳು ಶುರು ಮಾಡಿದ್ದಾರೆ. ಅಲ್ಲಿ ಮಠ ಕಟ್ಟಡ ಆಗ್ತಾ ಇದೆ 1 ಕೋಟಿ ಖರ್ಚಲ್ಲಿ. ಈಗ ಇಲ್ಲಿ 1-1.5 ಕೋಟಿಯಲ್ಲಿ ಇದು ಕೆಲಸ ಶುರು ಆಗಿದೆ. ಒಟ್ಟು ಅಲ್ಲಮ ಪ್ರಭುವಿನ ಈ ಒಂದು ಮನೆ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿಗಳು ಆಗಿತ್ತು ಫಸ್ಟ್. ಅಂದ್ರೆ ಸರ್ಕಾರ ಬದಲಾವಣೆ ಇತ್ತಲ್ಲ, ಅದು ಸ್ವಲ್ಪ ರಿಟರ್ನ್ ಹೋಗುತ್ತೆ. ಯಾವುದು ಪ್ರವಾಸೋದ್ಯಮ ಇಲಾಖೆಯಿಂದ 1 ಕೋಟಿ ಆಗಿತ್ತು.
ಅದು ವಾಪಸ್ ಹೋಗ್ಬಿಡ್ತು. ಮತ್ತೆ ಈಗ ರಾಘವೇಂದ್ರಣ್ಣವರು ಮತ್ತೆ ಹೊಸದಾಗಿ ಅವರ ಅನುದಾನದಾಗೆ ನಮ್ಮ ಎಲ್ಲ ಬಸವ ಭಕ್ತರಿಗೆ ಮತ್ತು ಅಲ್ಲಮ ಪ್ರಭುವಿನ ಭಕ್ತರಿಗೆ ಒಂದು ನಿರಾಸೆ ಏನಿತ್ತಂದ್ರೆ ಇಂಥ ರಾಜ್ಯದ ಇಬ್ಬರು ಪ್ರಮುಖ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಿಂದ ಈ ಕ್ಷೇತ್ರದಿಂದ ಆಗಿ ಹೋದ್ರು ಕೂಡ ಇದೊಂದು ಅಭಿವೃದ್ಧಿ ಅಲ್ಲಮ ಪ್ರಭುವಿನ ಒಂದು ಸ್ಥಾನ ಅಭಿವೃದ್ಧಿ ಹೊಂದಬೇಕಾದ್ರೆ ಇಷ್ಟು ದಿನ ಬೇಕಾಯ್ತಲ್ಲ ಅಂತಕ್ಕಂಥ ಒಂದು ಕೊರಗು. ಅದೊಂದು ಟೈಮ್ ಕೂಡಬೇಕಲ್ಲ ಸರ್, ಎಲ್ಲದಕ್ಕೂ ಯೋಗ ಕೂಡಿ ಬರ್ಬೇಕಲ್ಲ. ಹಾಗೆ ಅದ್ರ ಬಗ್ಗೆ ಪಾಪ ಯಡಿಯೂರಪ್ಪರಾಗ್ಲಿ ರಾಘಣ್ಣರಾಗ್ಲಿ ಬಹಳ ಆಸಕ್ತಿ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಈಗ ಬಿಡಲ್ಲ ಅಂತಾನೆ ಹೇಳಿದಾರೆ ಅವರು. ಅದೇನಾದ್ರು ಅಭಿವೃದ್ಧಿ ಮಾಡ್ಬೇಕಂತ ಅವ್ರು ಬಹಳ ಆಸೆ ಐತಿ ಸರ್. ಅವ್ರದ್ದು ಬಹಳ ಆಸಕ್ತಿ ಐತಿ. ತಮ್ಮ ಹೆಸರು? ಪ್ರಭುಲಿಂಗಯ್ಯ ಅಂತ ಹೇಳಿ. ಪ್ರಭುಲಿಂಗಯ್ಯ. ನೀವೇನ್ ಮಾಡ್ಕೊಂಡಿರೋದು ಇಲ್ಲಿ? ನಾವು ಇದೆಲ್ಲ ಜಾಗದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ನಾವೇ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ಈ ಕಡೆ ಇರ್ತಕ್ಕಂಥ ಮುಂದ್ಗಡೆ ಇರ್ತಕ್ಕಂಥ ಭೂಮಿ ಒಟ್ಟು 5 ಎಕರೆ ಖಾಸಗಿ ಏನ್ರಿ? ಇದೆಲ್ಲ ಖಾಸಗಿ ಜಾಗ. ಸ್ವಾಮೀಜಿ ಅವರು ಇದ್ದಾರೆ ಅದಕ್ಕೆ. ಅವ್ರ ಮಠದ ಜಾಗ ಇದು. ಇದೆಲ್ಲ ಮತ್ತೆ ಅಲ್ಲಿ ಮಠ ಕಟ್ಟಡ ಆಗ್ತಾ ಇದೆ. ಇದನ್ನೆಲ್ಲ ನಾವೇ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ. ಯಾವ ಮಠ ಅದು? ಅದು ವಿರಕ್ತ ಮಠ ಅಂತ ಹೇಳಿ. ಅದಕ್ಕೂ ಸಹ ಬಿಡುಗಡೆ ಮಾಡಿದ್ದಾರೆ. ಗೌರ್ಮೆಂಟ್ ಇದೇನು ತಮ್ಮ ಇದ್ರೊಳಗೆ ತಗೊಂಡೈತೆ? ಇಲ್ಲ ಮಠದ ಪರವಾಗಿನೇ ಕೆಲಸ ಮಾಡ್ತಾರೆ. ಮಠದ ಪರವಾಗಿನೇ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಈಗ ಸ್ವಾಮೀಜಿ ಅವರ ಹೆಸರೇನು? ಶಿವಲಿಂಗೇಶ್ವರ ಸ್ವಾಮಿಗಳು ಅಂತ ಇದ್ರು. ಅವ್ರು ಲಿಂಗಾಯಕರಾದ್ರು 1 ವರ್ಷ ಆಯ್ತು. ಈಗ ತರುವಾಯ ಹಿಂದೂಧರ ಸ್ವಾಮಿಗಳು ಅಂತ ಈಗ ಮತ್ತೆ ಮರಿಯಾಗಿದ್ದಾರೆ. ಅವರೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಅನಿಮಿಷ ಗುರುಗಳು ಅಲ್ಲಮ ಪ್ರಭುವಿಗೆ ಒಂದು ದೀಕ್ಷೆಯನ್ನು ಕೊಟ್ಟಂಥ ಸ್ಥಳ ಈ ಬಳ್ಳಿಗಾವಿಯ ಹತ್ತಿರದಲ್ಲಿ ಇರ್ತಕ್ಕಂಥ ಈ ಅನಿಮಿಷರ ಒಂದು ಪುಣ್ಯ ಕ್ಷೇತ್ರ. ಹೌದು, ಚಾರ್ಜ್ ಕಮ್ಮಿ ಆಗ್ಯದ. ಈಗ 6 ನಿಮಿಷ ಅವರು ಟೆಂಪಲ್ಗೆ ಬಂದಿದ್ರು. ಅವ್ರು ಗುರುಗಳ್ದೆ ಶಿವ ಪರಮಾತ್ಮ ಲಿಂಗ ಯೋಗವನ್ನ ಮಾಡಿ ಲಿಂಗ ಸಾಧನೆಯನ್ನು ಮಾಡಿರ್ತಕ್ಕಂಥ ಅನಿಮಿಷಾರ್ಯರ ಗವಿ ಇರೋದ್ರಿಂದ ನಾವು ಕೂಡ ಏನಪ್ಪ ಅಂದ್ರೆ ಶಾಂತ ರೀತಿಯಿಂದ ಕುಳಿತುಕೊಂಡು ಆ ಒಂದು ಲಿಂಗದ ನಿರೀಕ್ಷಣೆಯನ್ನ ಮಾಡಬಹುದು, ಅಥವಾ ಸುಮ್ಮನೆ ಹಾಗೆ ಕಣ್ಣು ಮುಚ್ಕೊಂಡು ನಾವು ಧ್ಯಾನಾಸಕ್ತರಾಗಬಹುದು. ಅಪ್ಪರು ಸೂಚನೆಯನ್ನು ಕೊಡ್ತಾರ, ಕೇಳ್ರೆಲ್ಲ ಕೇಳಿಸ್ಕೊಳ್ರಿ. ಈಗ ನಾವು ಬಂದು ಕುಳಿತಿರುವಂತಹ ಸ್ಥಳ ಅಲ್ಲಮ ಪ್ರಭುದೇವರಿಗೆ ಅನಿಮಿಷಾರ್ಯರು ಲಿಂಗವನ್ನು ಕರುಣಿಸಿದ ಪವಿತ್ರ ಸ್ಥಳ ಇದು. ಬಳ್ಳಿಗಾವಿಯಿಂದ ಪ್ರಭುದೇವರು ಈ ಕಡೆಗೆ ಬಂದಾಗ ಅವಾಗೆಲ್ಲರೂ ಕಾಡಿದು. ಕಾಮಲತೆಯನ್ನ ವಿಮುಖರಾಗಿ ಅವಳ ಧ್ಯಾನದಲ್ಲಿ ಇರುವಂಥ ಪ್ರಭು ತನ್ನ ಮನಸ್ಸಿನ ಕಾಳಿಕೆಯನ್ನು ಕಾಯುವುದಕ್ಕಾಗಿ ಈ ಕಡೆಗೆ ಪ್ರಯಾಣ ಮಾಡ್ತಾರೆ. ನಮಗೂ ಮನುಷ್ಯಗೆ ಏನಾದ್ರು ಬೇಜಾರ ದೂರ ಕೂಡಂಗಿಲ್ಲ, ಹಾಗೆ ಅಪಶರಣಾರ್ತೀವಿ ಹೇಳಿ ಬಂದಿರಬೇಕು ಏನೋ ಅಂಥೇಳಿ ನನ್ನ ಭಾವನೆ, ಕಲ್ಪನೆ. ಅವಾಗ ಪ್ರಭು ಆ ಲಿಂಗವನ್ನು ಇನ್ನೂ ಅವ ಲಿಂಗ ನೋಡಿಲ್ಲ. ಯಾವಾಗೂ ಅವನು ನೋಡಿದ್ದು ಸ್ಥಾವರ ಲಿಂಗಗಳು, ತ್ರಿಪುರಾಂತಕ ದೇವಸ್ಥಾನದಲ್ಲಿರುವಂಥ ಸ್ಥಾವರ ಲಿಂಗ. ಅಂಥ ಸಂದರ್ಭದೊಳಗೆ ಆತನಿಗೆ ಆಶ್ಚರ್ಯ ಆಗಿ ಆ ಲಿಂಗವನ್ನು ಆತ ಕೈಯೊಳಗೆ ಹಿಡಿತಾನೆ. ಯಾವಾಗ ಅನಿಮಿಷನ ಕೈಯಿಂದ ಆ ಲಿಂಗ ಹೊರಗೆ ಬರ್ತೈತಲ್ಲ, ಅವಾಗ ಭಿನ್ನ ಆಗ್ತೈತಲ್ಲ, ಆವಾಗ ಅವರ ದೇಹ ಬಿದ್ದು ಬಿಡ್ತದೆ. ಅಂದ್ರೆ ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗ. ಇದೇ ಪ್ರಾಣಲಿಂಗ ಪೂಜೆ. ಪ್ರಾಣಲಿಂಗ ಪೂಜೆಯನ್ನು ನಾನು ಭಾಳ ಮಂದಿಗೆ ಹೇಳಿಕೊಟ್ಟೇನಿ, ಅದರ ಅನುಭವನೂ ಮಾಡಿಸೇನಿ. ಶಿವಯೋಗ ಮಾಡುವಾಗ ಸಂದರ್ಭದೊಳಗೆ ಪ್ರಾಣಲಿಂಗ ಪೂಜೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ. ಆವಾಗ ಲಿಂಗವನ್ನು ಸ್ವೀಕಾರ ಮಾಡಿದ. ಅನಿಮಿಷೇಯನನ್ನು ಗುರು ಅಂತ ಸ್ವೀಕಾರ ಮಾಡಿದ. ಅನಿಮಿಷೇಯನಿಗೆ ಗುರು ಬಸವಣ್ಣ.
ಬಸವಣ್ಣನವರು ಅನಿಮಿಷಯ್ಯನಿಗೆ ಗುರು. ಅನಿಮಿಷಯ್ಯನವರು ಬಸವಣ್ಣನವರಿಂದ ದೀಕ್ಷೆಯನ್ನು ಪಡೆದುಕೊಂಡು ಇದು ಸಾಧನೆ ಮಾಡ್ತಾ ಇದ್ದಾರೆ. ಅವರಿಗಿಂತ ವಯಸ್ಸಿನಿಂದ ಸ್ವಲ್ಪ ಹಿರಿಯರು. ಅವರು ಗುರುವಿನ ಗುರುವಾಗಿ ಅದಕ್ಕೆ ಬಸವಣ್ಣಗೆ ಬಹಳಷ್ಟು ಗೌರವವನ್ನು ತಮ್ಮ ವಚನದಲ್ಲಿ ಕೊಟ್ಟವ್ರು ಯಾರಂದ್ರೆ ಅಲ್ಲಮ ಪ್ರಭು. ಅದಕ್ಕೆ ಬಸವಣ್ಣನೇ ಗುರುವೆನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ಪಾದೋದಕ ಪ್ರಸಾದವೆನಗೆ ಅಂತ ತಿಳ್ಕೊಂಡು ಅವರನ್ನು ಸ್ತುತಿ ಮಾಡ್ತಾರೆ. ಅಂಥ ಪ್ರಭು ಅನಿಮಿಷನಿಂದ ಲಿಂಗವನ್ನು ಪಡೆದುಕೊಳ್ಳುವಂಥ ಪವಿತ್ರ ಸ್ಥಳದಲ್ಲಿ ನಾವು ಕುಂತೀವಿ. ಒಂದು ನಿಮಿಷ ನಿಮ್ಮ ಯಾರ್ಯಾರ ಅಂಗದ ಮೇಲೆ ಲಿಂಗಗಳದಾವು ಅವ್ರ ಲಿಂಗ ತೆಗೆದ ಒಂದು ನಿಮಿಷ ರಾಟಕ ಯೋಗವನ್ನು ಅನಿಮಿಷ ದೃಷ್ಟಿಯಿಂದ ಮಾಡ್ರಿ ಅಂತ ತಿಳ್ಕೊಂಡು ನಾನು ನಿಮ್ಮಲ್ಲಿ ತಿಳಿಸ್ತಾ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮಿದೆ ಕೂಡಲ ಸಂಗಮ ದೇವ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಅವ್ರು ಸುಮ್ಮನೆ ಬಂದವರು. ಸುಮ್ಮನೆ ಬಂದಾಗ ಅಪ್ಪವ್ರು ಹೇಳಿದಾಗ ಅವ್ರು ನಾವೇನ್ರ ಸ್ವಲ್ಪ ಯಾಕೆ ಮನಸ್ಸಿಗೆ ಬೇಜಾರಾಗಿತ್ತು. ಅದೆಲ್ಲ ಅವ್ರು ಹಿಂಗೆ ಮಾಡಿದಾಗ ಇಲ್ಲಿ ನೋಡ್ತಾರೆ, ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದು ಸಾಮಾನ್ಯ ಶಕ್ತಿ ಅಲ್ಲ. 12 ವರ್ಷಗಳ ಕಾಲ ಅವರು ಈ ಜಾಗದಲ್ಲಿ ಕುತ್ಕೊಂಡು ಅಳಗಳಾಡ್ಲಾರ್ದಂಗೆ, ಅದಕ್ಕೆ ಅನಿಮಿಷ ದೃಷ್ಟಿ ಅಂತ ಬಂದದ್ದು. ಅದು ಅವ್ರು ಇಲ್ಲಿ ಕುತ್ಕೊಂಡು ಲಿಂಗದ ಧ್ಯಾನದೊಳಗಿದ್ದಾಗ ಲಿಂಗವೇ ಅವರಾಗಿದ್ದರು. ಲಿಂಗ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಅವರ ಶರೀರ ಗೂಡುಗಟ್ಟಿತ್ತು. ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ಹೋದ್ರೆ ನಮಗೇನಪ್ಪ ಅಂದ್ರೆ 300 ವರ್ಷ 400 ವರ್ಷನ ಮಹಾನ್ ವ್ಯಕ್ತಿಗಳು ಸಿಗ್ತಾರೆ ಅನ್ನುವಂಥದ್ದು ನಮ್ಗೆ ಐತಿ. ನಾವಂತರೂ 150-180 ವರ್ಷದವ್ರು ನೋಡಿದೀವಿ ಅಲ್ಲಿ ತಿರುಗಾಡಿ. ಇವರು ಅಂದ್ರೆ ಅನ್ನ ನೀರಿಲ್ಲದೇನೆ ಬದುಕಲಿಕ್ಕೆ ಬರ್ತದೆ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಅಂತ ಒಂದು ಅದ್ಭುತವಾದ ತಾಕತ್ತಿದೆ, ಶಕ್ತಿ ಇದೆ. ಇಲ್ಲೇ ತಯಾರು ಮಾಡ್ಕೊತದ ಅನ್ನ ನೀರು ಎಲ್ಲಾನೇ, ಅದಕ್ಕೆ ಏನು ಬೇಕಾದಲ್ಲ ಜೀವಕೋಶಗಳು ತಯಾರು ಮಾಡುವಂಥ ಸಾಮರ್ಥ್ಯ ಬರ್ತದೆ ಯೋಗದೊಳಗೆ. ಅವರು ಅದನ್ನ ಯಾವುದೇ ಅನ್ನ ನೀರುಗಳಿಲ್ಲದೇ ಅದರಲ್ಲೇ ತಲ್ಲೀನರಾಗಿದ್ದರು. ಅವಾಗ ಇವ್ರು ಏನದು ಆ ಶಕ್ತಿ ಅದಲ್ಲ, ಆ ಶಕ್ತಿನೇ ಅದನ್ನು ಕರ್ಕೊಂಡಿರ್ತದ. ಅವ್ರ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಅವಾಗ ಆ ಲಿಂಗ ಅದು ಇರ್ತದಲ್ಲ, ಏನಿದು ಎಷ್ಟು ಅದ್ಭುತ, ಏನಾರ ಇರ್ಬೋದ್ರೊಳಗೆ ಅಂತ ತಿಳ್ಕೊಂಡು ಅವ್ರ ಅಪ್ಪ ಹೇಳಿದಾಗೆ ಕುತೂಹಲಕ್ಕಾಗಿ ಅದನ್ನು ತಗೊಂಡಾಗ ಅವಾಗ ಏನಪ್ಪ ಅಂದ್ರೆ ಅದು ಪ್ರಾಣನೇ ಅಲ್ಲಿ ನೆಟ್ಟಿತ್ತು. ಯಾವಾಗ ಬೇರ್ಪಡಿಸಿದ್ವಿ ಪ್ರಾಣ ಹೋಯ್ತದ. ಎಲ್ಲೋಯ್ತು ಪ್ರಾಣ? ಪ್ರಭುವಿನೊಳಗೆ ಪ್ರವೇಶ ಆಗ್ತದ. ಪ್ರಾಣ ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ. ನೋಡ್ರಿ ನೀವು, ಪ್ರವೇಶ ಆಗ್ತದ, ಪರಕಾಯ ಪ್ರವೇಶ ಆಯ್ತು. ತನಗೆ ಅರಿವಿಲ್ಲದಂತನೇ ಪ್ರಭು ಎಲ್ಲಿ ಬರ್ತಾನ? ಕಲ್ಯಾಣ. ಬಸವಣ್ಣನವರಿಂದ ಅವಾಗ ಇಷ್ಟಲಿಂಗದ ಮರ್ಮವನ್ನು ತಿಳ್ಕೊಂಡು ಅವಾಗ ಹೇಳ್ತಾರವ್ರು, ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರು ವಿಧ ಮಹಾಮಹಿಮ ಸಂಗನ ಬಸವಣ್ಣನವರು. ಯಮಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣಗುಹೇಶ್ವರ. ನಿಮಗೆಯೂ ಅನ್ನುವಂಥ ಪದವನ್ನ ಪ್ರಯೋಗ ಮಾಡಬೇಕಾಗಿದ್ರೆ ಅದು ಸೂಚ್ಯವಾಗಿ ಅನಿಮಿಷಯ್ಯನಿಗೆ, ಹೌದು ಸೂಚ್ಯವಾಗಿ ಅನಿಮಿಷಯ್ಯನಿಗೆ, ಯಮಗೆಯೂ ಗುರು, ನಿಮಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣಗುಹೇಶ್ವರ. ನಿಮಗೂ ಕೂಡ ಗುರುವಾಗಿದ್ರು, ಬರಬರಿ ಸತ್ಯ. ಬಟ್ ಆದ್ರೆ ಅಲ್ಲಿ ಇವರು ಇಲ್ಲಿ ಅನಿಮಿಷಾರಣ್ಯ ಅವರು ಇದರಲ್ಲಿ ಇರ್ಬೇಕಾದ್ರೆ ಒಂದು 30 ವರ್ಷ ಇರ್ಬೋದಂತ. ಯಾರಿಗೆ? ಪ್ರಭು ಅಲಮ ಪ್ರಭು ಅವರಿಗೆ ಅವಾಗ. ಬಟ್ ಆದ್ರೆ ಅವರು ಅದಕ್ಕಿಂತ 12 ವರ್ಷ ಮುಂಚೆಲ್ಲ ಇವ್ರು ಕುತ್ಕೊಂಡಿರ್ತಾರೆ ಅಂದ್ರೆ ಬಸವಣ್ಣವ್ರಿಗೆ ಒಂದು ಜ್ಞಾನೋದಯವಾಗೋದು ಒಂದು 20-25. ಇಲ್ಲ ಒಂದ್ ನಿಮಿಷ ಕೇಳಿ. ಇವರು ಪಟ್ಟದ ಕಲ್ಲಿನ ಮಹಾರಾಜರು. ಇವರು ಅನಿಮಿಷಾರ್ಯರು ಬಹಳ ದೊಡ್ಡವರು, ಹಿರಿಯರು, ರಾಜರವರು. ಈಗ ನೋಡ್ರಿ ಕೇಳಿ, ಒಂದ್ ನಿಮಿಷ ಕೇಳಿ. ಈಗ 60-70 ವರ್ಷದವ್ರು ಈಗ ಮನೆ ದೀಕ್ಷೆ ತಗೊಂಡ್ರ.
60-70 ವರ್ಷನವರು ಮನೆ ದೀಕ್ಷೆ ತಗೊಂಡ್ರ. ನಾವು ಈಗ ಹಂಗಂತ ತಿಳ್ಕೊಂಡಿದ್ದರಿಂದ ಹಿಂಗಿಲ್ಲ. ಪ್ರಭುವಿನಕ್ಕಿಂತ ಬಸವಣ್ಣವ್ರು ಸಣ್ಣವ್ರ ವಯಸ್ಸಿನಾಗ, ಪ್ರಭುವಿನಕ್ಕಿಂತಲೂ ಬಸವಣ್ಣವ್ರ ವಯಸ್ಸಿನಲ್ಲಿ ಸಣ್ಣವರೇ. ಇವರು ಅತ್ಯಂತ ಅವರು ಮನೆ ಬಿಟ್ಟ ತಕ್ಷಣ ಇಲ್ಲಿಗೆ ಬಂದಿಲ್ಲ. ಅವರು ಭಾಳ ಸುತ್ತರ್ದಾರ್ರಿ. ಇಲ್ಲ ಕಾಡಿನಾಗ ದಾರಿ ಗೊತ್ತಾಗ್ತದೇನ್ರಿ ಅದನ್ನ. ಇಲ್ಲಿ ತಿರುಗಾಡದವರು ಭಾಳ ಅಲ್ಲದು ಎಲ್ಲ ಮಾಡಿ ಎಲ್ಲ ಸಾಧನೆಗಳು ಅವ್ರು ಸಾಧಕರೇ. ಅವ್ರೇನು ಭೋಗದಲ್ಲಿ ಬೀಳ್ಬೇಕಂತಂದ್ರೆ ಅವರು ಅಲ್ಲಿ ಮನೆಗೆ ಅವ್ರು ಅವ್ವ ಅಪ್ಪ ಮದುವೆ ಮಾಡ್ಬೇಕಂತಿದ್ರು. ಅವ್ರು ಪ್ರಭುಗೆ ಅವ್ರು ಮದುವೆ ಮಾಡ್ಕೊಂಡಿರ್ತಿದ್ರು ಅವರು. ಮತ್ತೆ ಮಾರಣೆನೇ ಹೊಲ್ದು ಬಂದಿದ್ದಳು, ಅರಮನೆನೇ ಹೊಲ್ದು ಬಂದಿತ್ತು. ಅವ್ರು ಮೊದಲೇ ಬೇಡ ಅಂತ ಬಿಟ್ಟ. ಅವರು ಯಾವುದೇ ಥರದ ಭೋಗಕ್ಕೇನಪ್ಪ ಅಂದರೆ ಅವರು ಆಸೆ ಪಡದನೆ ನೇರ ಏನಪ್ಪ ಅಂದರೆ ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಪಡ್ಕೋಬೇಕಂತಾನೆ ಅವರು ಅನೇಕ ಯೋಗಗಳದವ್ರು ಈ ಪ್ರಪಂಚದಲ್ಲಿ. ಯಾವುದೂ ಸುಳ್ಳಲ್ಲ, ಆದ್ರೆ ಒಂದು ಅಂತಿಮ ಸತ್ಯ ಅನ್ನೋದಿರ್ತದೆ. ಅದಕ್ಕೆ ಲಯ ಯೋಗನು ಕಲ್ತರು, ರಾಜಯೋಗನು ಕಲ್ತರು, ಹಠಯೋಗ ಕಲ್ತರು. ಮೊದಲನೇದು ಮಂತ್ರಯೋಗ ಕಲ್ತರು, ಹಠಯೋಗ, ಲಯಯೋಗ, ಹಠಯೋಗ, ಹಠಯೋಗದಿಂದ ರಾಜಯೋಗ, ಇದೆಲ್ಲವನ್ನ ಮೀರಿ ರಾಜಯೋಗದಲ್ಲಿ ಇದ್ರು ಅವರು. ಆದ್ರೆ ಶಿವಯೋಗ ಗೊತ್ತಿಲ್ಲ. ಅದಕ್ಕೆ ಪೂರ್ಣ ಯೋಗ ಅಂತ ಕರೀತಾರೆ. ಪೂರ್ಣ ಯೋಗ ಅದನ್ನ ಅರವಿಂದ ಮಹರ್ಷಿಗಳು ಕೂಡ ಹೇಳ್ತಾರೆ ತಮ್ಮ ಚರಿತ್ರೆಯೊಳಗೆ. ನಾನು ಎಲ್ಲಾ ಯೋಗವನ್ನು ಸಾಧನೆ ಮಾಡಿ ಯೋಗಿಕ ವ್ಯಕ್ತಿ ಎನಿಸಿಕೊಂಡೆ, ಪೂರ್ಣ ಯೋಗ ನನಗೆ ಸಾಧ್ಯವಾಗಲಿಲ್ಲ. ರಾಜಯೋಗಿಗಳವರೆಲ್ಲ ಅರವಿಂದ ಮಹರ್ಷಿಗಳು, ರಮಣ ಮಹರ್ಷಿಗಳು. ನೀವು ಬ್ರಹ್ಮಕುಮಾರಿ ಈಶ್ವರಿ ಅವರು ರಾಜಯೋಗಿಗಳು, ಅವರೆಲ್ಲ ರಾಜಯೋಗಿಗಳು. ಮತ್ತೆ ಪ್ರಭು ಅವ್ರ ಲಿಂಗ ದೀಕ್ಷೆ ಪಡ್ಕೊಂಡು ಹೋದ್ಮೇಲೆ ಆಮೇಲೆ ಭೇಟಿ ಆಗ್ತಾರೆ ಎಲ್ಲರಿಗೂ. ಮೊದಲೇ ಯಾರಿಗೂ ಅವರು ಲಿಂಗದ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಮತ್ತೆ ಸಂಚಾರ ಮಾಡ್ತಾರಲ್ಲ ಅವರು, ಸಂಚಾರ ಮಾಡ್ತಾ 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 ಬರ್ಬೇಕಂತ. ಅವಾಗ ಏನಪ್ಪ ಅಂದ್ರೆ ಗೊಗ್ಗನಿಗೆ ತಿಳುವಳಿಕೆ ಕೇಳ್ತಾರ. ಆಮೇಲೆ ಏನಪ್ಪ ಅಂದ್ರೆ ಮುಕ್ತಾಯಕ್ಕನವ್ರಿಗೆ ತಿಳುವಳಿಕೆ ಕೇಳ್ತಾರ. 9 ಮಂದಿ ನವನಾಥರಿಗೆ ಸಿದ್ಧರಿಗೆ ಏನಪ್ಪ ಅಂದ್ರೆ ಅವರ ಅಮ್ಮು ಬಿಂಬಗಳನ್ನು ಬಿಡಿಸಿರ್ತಕ್ಕಂಥವು ಪ್ರಭು. ಸಾಮಾನ್ಯರಲ್ರಿ. ಗೋರಖನಾಥ್ ಎಂತವ್ರಿ, ಮೊದಲೇ ಗೋರಖನಾಥ್ಗೆ ಭೇಟಿಯಾಗಿಲ್ಲ ಅವರು. ಗೋರಖನಾಥನ ಜೊತೆಯಲ್ಲಿ ಮೊದಲು ಆಡಿದ್ರು ಅವರು ಬಾಲ್ಯದಲ್ಲಿ ಎಲ್ಲ. ಇವರು ಸಿದ್ಧಿ ಪುರುಷರು. ಇವರು ನಾಥ ಪಂಥದವರು. ಇವರು ನಾಥದ ಅನೇಕ ಆಯಾಮಗಳಲ್ಲಿ ಇವರೇನಪ್ಪ ಅಂದ್ರೆ ಈಜಾಡಿದವರು. ಯಾವಾಗ ಲಿಂಗ ಯೋಗ ಬರ್ತದ, ಏನ್ ಮಾಡಕತ್ತಿರೋ ನೀವು ಹುಚ್ಚರ? ನಾಗವಾಸಾಧಿಪತಿ. ನಾಗವಾಸಾಧಿಪತಿ. ಅದಕ್ಕೆ ಬಹಳ ಮುಂದೆ ಹೋಗ್ತೈತಿ. ಆದ್ರೆ ಬಹಳ ಅಪ್ಪವರಿಗೆ ನಾರುಬೇರಿನ ಕುಟಿಲ ಕಪಟದ ಯೋಗವಲ್ಲಿದು ನಿಲ್ಲಿವೋ, ಕಾಯ ಸಮಾಧಿ ಕರ್ಣ ಸಮಾಧಿ ಯೋಗವಲ್ಲಿದು ನಿಲ್ಲಿವೋ, ಜೀವ ಸಮಾಧಿ ಎಂಬುವುದಲ್ಲ ನಿಜ ಸಹಜ ಸಮಾಧಿ ಗುಹೇಶ್ವರ ಎನ್ನುವ ಅಲ್ಲಮ ಪ್ರಭುದೇವರು ಇದೇ ಒಂದು ಗುಹೆಯಲ್ಲಿ ಅನಿಮಿಷಾರ್ಯರಿಂದ ಒಂದು ಲಿಂಗ ದೀಕ್ಷೆಯನ್ನು ಪಡೆದಂಥ ಆ ಗವಿಯಲ್ಲಿ ಪಡೆದಿರುವುದರಿಂದ ಅವರ ಅಂಕಿತ ನಾಮವು ಕೂಡ ಗುಹೇಶ್ವರ ಎನ್ನು ಇಡಲಿಕ್ಕೆ ಇದೇ ಒಂದು ಅನಿಮಿಷಾರ್ಯರ ದೇವಸ್ಥಾನ ಮತ್ತು ಕಾರಣ ಅಂತಕ್ಕಂಥ ವಿಷಯವನ್ನು ಪರಮ ಪೂಜ್ಯರಿಂದ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಯಾರು ಸಾಧಿಸಬಾರದ ವಸ್ತು ಸಾಧಿಸಿ ತಂದು ಕೊಟ್ಟನಯ್ಯ ಶ್ರೀ ಗುರು ಎನ್ನ ಕರಸ್ಥಲಕ್ಕೆ. ಯಾರು ನೋಡಬಾರದ ವಸ್ತು ನೋಡೆಂದು ತಂದು ಕೊಟ್ಟನಯ್ಯ ಶ್ರೀ ಗುರು ಎನ್ನ ಕರಸ್ಥಲಕ್ಕೆ. ಯಾರು ಹಾಡಬಾರದ ವಸ್ತು ಹಾಡೆಂದು ತಂದು ಕೊಟ್ಟನಯ್ಯ ಶ್ರೀ ಗುರು ಎನ್ನ ಕರಸ್ಥಲಕ್ಕೆ. ಯಾರು ಕೂಡಬಾರದ ವಸ್ತು ಕೂಡೆಂದು ತಂದು ಕೊಟ್ಟನಯ್ಯ ಶ್ರೀ ಗುರು ಎನ್ನ ಕರಸ್ಥಲಕ್ಕೆ. ಇಂತಪ್ಪ ಅಖಂಡೇಶ್ವರ ಲಿಂಗವ ಕೂಡಿ ಲಿಂಗವೇ ಆದೆನಯ್ಯ. ಈ ಜಗತ್ತಿನಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಲಿಂಗಯೋಗದ ಮಹಿಮೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಏಕೈಕ ದಾರ್ಶನಿಕರಿದ್ರೆ ಅದು ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರು. ಅಂತಹ ದಾರ್ಶನಿಕರ ಒಂದು ಬಳವಳಿಯಾಗಿ ಅನಿಮಿಷಾರ್ಯರು, ಮಹಾನುಭಾವರಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಆ ಪೂರ್ಣ ಯೋಗವನ್ನು ಇಡೀ ಜಗತ್ತಿನ ಸಾಧಕರಿಗೆ ತಿಳಿಸಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಿಮಿಷಾರ್ಯರು ಕುಳಿತು 12 ವರ್ಷಗಳ ಕಾಲ ಶಿವಯೋಗ ಮಾಡಿರ್ತಕ್ಕಂಥದ್ದನ್ನು ಮಹಾನುಭಾವರ ಇರ್ತಕ್ಕಂಥ ಪ್ರಭುದೇವರು ಅದನ್ನು ಅರ್ಥೈಸಿಕೊಂಡು ಬಸವಣ್ಣನವರಿಂದ ಅನುಷ್ಠಾನಕ್ಕೆ ತಂದು ಜಗತ್ತಿಗೆ ತಿಳಿಸಿಪಡಿಸಿರ್ತಕ್ಕಂಥದ್ದು. ಲಿಂಗಯೋಗದ ತ್ರಾಟಕದ ಯೋಗವೇ ಇಲ್ಲಿ ನಡೆದಿರ್ತಕ್ಕಂಥದ್ದು. ತ್ರಾಟಕ ಯೋಗದ ಕಾರ್ಯಾಗಾರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥ ಪವಿತ್ರರಾಗಿರ್ತಕ್ಕಂಥ ಅನಿಮಿಷಾರಣ್ಯರ ಪವಿತ್ರ ಸ್ಥಳಕ್ಕೆ ನಾವು ದರ್ಶನವನ್ನು ಕೊಟ್ಟು ಹೊರಡ್ತಾ ಇದ್ದೇವೆ. ನೀವು ಕೂಡ ನೋಡಿದವರೆಲ್ಲರೂ ಎಲ್ಲರಿಗೆ ಹೇಳ್ರಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣ ಕ್ಷೇತ್ರಗಳನ್ನು ಮುಂಬರುವ ದಿನಮಾನಗಳಲ್ಲಿ ನೋಡಬೇಕು. ಶರಣ ಸಂಸ್ಕೃತಿ ಉಳಿಬೇಕು, ಬಸವ ಭಾರತ ನಿರ್ಮಾಣ ಆಗಬೇಕು. ಶರಣು ಶರಣಾರ್ಥಿ.